ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ಹೆರಿಗೆ ಅನ್ನೋ ಸಮಯ ಹೆಣ್ಣು ಮಕ್ಕಳಿಗೆ ತುಂಬಾನೇ ಮುಖ್ಯವಾದ ಘಟ್ಟ. ಅದರಲ್ಲೂ ನಾರ್ಮಲ್ ಹೆರಿಗೆ ಆಗೋದೇ ಇತ್ತೀಚೆಗೆ ಕಷ್ಟ ಅನ್ನೋ ದಿನಗಳು ಬಂದ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಸಿಸೇರಿಯನ್ ಅಂತೀವಿ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ಸಾಕು 50% ಹೆಚ್ಚು ಜನ ಸಿಸೇರಿಯನ್ ಕೇಸಸ್ಸನ್ನೇ ನೋಡ್ತಾ ಇರ್ತೀವಿ. ಇಲ್ಲೊಬ್ರು ವೈದ್ಯರಿದ್ದಾರೆ, ಬಹುಶಃ ನೀವು ನಂಬೋದಿಲ್ಲ, 10,000ಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿಸಿದಂತಹ ಕೀರ್ತಿ. ನಂಬೋದಿಲ್ಲ, ಇದೆಲ್ಲವೂ ಕೂಡ ನಾರ್ಮಲ್ ಡೆಲಿವರೀಸ್. ಸರ್ಕಾರಿ ವೈದ್ಯರಿವರು ಅಂತ ಹೇಳೋದಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದ ತಾಯಿ ಮಗುವನ್ನು ಸುರಕ್ಷಿತವಾಗಿ ಹೆರಿಗೆ ಮಾಡಿಸೋ ಮೂಲಕ ನೋಡ್ಕೊಂಡಿದ್ದಾರೆ. ಈ ಕೀರ್ತಿ, ಈ ಹೆಗ್ಗಳಿಕೆಗೆ ಪಾತ್ರರಾಗಿರೋದು ಡಾಕ್ಟರ್ ನಿಸಾರ್ ಫಾತಿಮಾ ಅವರು. ಹಾಗಾದ್ರೆ ತಡ ಯಾಕೆ, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಬಾಹುಬಲಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? 10,000 ಹೆರಿಗೆಗಳು ಅಂತಂದ್ರೆ ಕೇಳಿದ್ರೇನೆ ಓ ಮೈ ಗಾಡ್ ಅಂತ ಅನ್ಸುತ್ತೆ. ಹೇಗೆ ಸಾಧ್ಯ ಆಯಿತು, ಅಥವಾ ನಿಮಗೆ ಅನಿಸುತ್ತಾ ಇಷ್ಟು ಸಾಧ್ಯ ಆಗ್ತಿತ್ತು ನನ್ನ ಕೈಲಿ ಅಂತ ಯಾವತ್ತಾದರೂ ನೀವೇ ಯೋಚನೆ ಮಾಡಿದ್ರಾ ಮೊದಲಿಗೆ? ಇಲ್ಲ, ಮೊದಲಿಗೆ ಮಾಡೋಕ್ಕೆ ಮುಂಚೆ ಅಷ್ಟು ಅಂದ್ಕೊಂಡಿರಲಿಲ್ಲ. ಬಟ್ ಮಾಡ್ತಾ ಹೋದ್ವಿ. ಕೆಲಸ ಮಾಡಿದ್ರೆ ಸಾಧನೆ ಆಗುತ್ತೆ. ಸೊ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ನಿಮಗೆ ನಾಲೆಡ್ಜು, ಕಾನ್ಫಿಡೆನ್ಸು ಮತ್ತು ಗಟ್ಸು ಇದ್ದರೆ ಸಾಧನೆ ಮಾಡ್ಬೋದು ಅನಿಸುತ್ತೆ. ನಿಜ ನಿಜ. ಸಾಧನೆ ಬಗ್ಗೆ ಮಾತಾಡ್ತೀನಿ, ಅನೇಕ ನೀವು ಮಾಡಿರುವಂತಹ ನಾರ್ಮಲ್ ಡೆಲಿವರಿಗಳ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಬಾಲ್ಯ ಹೇಗಿತ್ತು? ಡಾಕ್ಟರ್ ಆಗಬೇಕು ಅನ್ನೋ ಕನಸು ಬಾಲ್ಯದಿಂದಲೂ ಇತ್ತಾ, ಅಥವಾ ಅಪ್ಪ ಅಮ್ಮಂಗಿತ್ತಾ? ಹೇಗಿತ್ತು ಫಾತಿಮಾ ಅವರ ಬಾಲ್ಯ? ಇಲ್ಲ, ನಾನು ಹುಟ್ಟಿದ್ದು ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಅಲ್ಲಿ ನಮ್ಮ ತಂದೆ ಒಬ್ಬರು ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ರು, ತಾಯಿ ಗೃಹಿಣಿ, ಹಾಗೂ ನಾನು ಅವರ ಫಸ್ಟ್ ಮಗು. ಸೊ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು, 2 ಹೆಣ್ಣು 2 ಗಂಡು. ಸೊ ನಮಗೆಲ್ಲರೂ ಚಿಕ್ಕವರು, ನಾನೇ ದೊಡ್ಡವಳು. ಸೊ ಹಾಗಾಗಿ ನಾನು ಅಲ್ಲಿ ಆಚಾರ್ಯ ಸ್ಕೂಲ್ ಅಂತ ಒಂದು ಸ್ಕೂಲಲ್ಲಿ ಓದಿದೆ. ಸ್ಟಾರ್ಟಿಂಗಿಂದ ನಾನು ಚೆನ್ನಾಗಿ ಓದ್ತಾ ಇದ್ದೆ. ಬಟ್ ನಮ್ಮ ತಂದೆ ತಾಯಿ ಆ ಥರ ಅವ್ರನ್ನ ಹೆದರ್ಕೊಂಡು ಏನೂ ಗೊತ್ತಿಲ್ಲ. ಬಟ್ ಓದ್ತಾ ಇದ್ವಿ, ಚೆನ್ನಾಗಿ ಓದ್ತಾ ಇದ್ವಿ. ಐ ವಾಸ್ ಫಸ್ಟ್ ಆಲ್ವೇಸ್. ಯಾವಾಗಲೂ ಮೊದಲನೇ ರ್ಯಾಂಕೇ ಬರ್ತಾ ಇದ್ರು ಫಾತಿಮಾ ಅವರು. ಸ್ಕೂಲ್ ಡೇಸ್ ಅಲ್ಲಂತೂ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನಾವು ನೋಡಿದ್ವಿ, ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ರಿ. ಹೆಂಗೆ, ಏನಿದ್ರ ಗುಟ್ಟು? ಈಗಿನ ಮಕ್ಳಿಗೆ ಏನಾದರೂ ಇದ್ರ ಬಗ್ಗೆ ಹೇಳ್ಬೋದಾ, ಟಿಪ್ಸ್ ಹೇಳ್ಬೋದಾ? ಏನು ಕಾರಣ ಆಗ್ತಿಲ್ಲ? ಅದು ಹೇಗೆ ಓದಿದ್ದು ಗೊತ್ತಿಲ್ಲ. ಸಂಜೆ 1-2-3 hours ಓದ್ತಾ ಇದ್ವಿ. ಸೊ ಐ ವಾಸ್ ಆಲ್ವೇಸ್ ಕಮಿಂಗ್ ಫಸ್ಟ್ ಇನ್ ದ ಕ್ಲಾಸ್. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೂ ನಾನು ಐ ವಾಸ್ ಕಮಿಂಗ್ ಫಸ್ಟ್ ಇನ್ ದ ಕ್ಲಾಸ್. ಸೊ ಅದಾದ್ಮೇಲೆ ಏನು ಹೇಳ್ತಾ ಇದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ? ಯಾವಾಗಲೂ ಫಸ್ಟ್ ಬರ್ತೀಯಲ್ಲ, ಹೆಂಗೆ ಓದ್ತೀಯಾ, ಏನು ಮಾಡ್ತೀಯಾ ಅಂತೆಲ್ಲ ಕೇಳ್ತಿದ್ರು? ಹೌದು, ಕೇಳ್ತಿದ್ರು. ತುಂಬ ಫ್ರೆಂಡ್ಸ್ ಈಗಲೂ ನಮ್ಮ ಸರ್ಕಲ್ ಹಾಗೆ ಇದೆ. ಐ ಲೈಕ್ ದೆಮ್ ವೆರಿ ಮಚ್. ನಮ್ಮ ಫಸ್ಟ್ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಈಗಲೂ ನಾವು 45 ಮೆಂಬರ್ಸ್ ನಾವೆಲ್ಲ ಈಗಲೂ ಫ್ರೆಂಡ್ಸ್ ಗ್ರೂಪ್ ಇದೆ. ಸೊ ದೇ ಆಲ್ ಲೈಕ್ ಮೀ ಆ್ಯಂಡ್ ಐ ಲೈಕ್ ದೆಮ್ ಆಲ್. ಸೊ ಅವರೆಲ್ಲ ನನಗೆ ತುಂಬ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಮ್ಮ ಕ್ಲಾಸಲ್ಲಿ ನೀನೊಬ್ಬಳೇ ಡಾಕ್ಟರ್ ಆಗಿರೋದು ಅಂತ ಹೇಳಿ ಇದು ಮಾಡ್ತಾರೆ. ಆಗ ನಾನು ಚೆನ್ನಾಗಿ ಓದ್ತಿದ್ದೆ, ಹಾಗೆ ಓದ್ತಾ ಇದ್ದೆ. ಮನೇಲೂ ಸಪೋರ್ಟು, ಖುಷಿ ಆಗ್ತಾ ಇದ್ರು. ಎಲ್ಲ ಚಿಕ್ಕ ಮಕ್ಕಳು ನನಗಿಂತ. ಸೊ ಅವ್ರಿಗೆಲ್ಲರಿಗೂ ನಾನೇ ಹೇಳ್ಕೊಡ್ತಿದ್ದೆ ಒಂದು ಮಾದರಿಯಾಗಿ. ಅವ್ರಿಗೆಲ್ಲ ಹೀಗೆ ಓದಬೇಕು, ಕೂತ್ಕೊಳ್ಳಿ ಜೊತೆಯಲ್ಲಿ ಕೂರಿಸಿ ನಾನು ಓದಿ ಅವ್ರಿಗೂ ಓದಿಸ್ತಾ ಇದ್ದೆ. ಸೊ ಹಾಗೆ ನಾನು 10th ವರೆಗೂ ಓದಿದೆ. ನೆಕ್ಸ್ಟ್ ಗೌರಿಬಿದನೂರಲ್ಲೇ ನ್ಯಾಷನಲ್ ಕಾಲೇಜ್ ಇದೆ. ಕಾಲೇಜ್ ಕೂಡ ನಾನು ಅಲ್ಲೇ ಫಸ್ಟ್ PU ಸೆಕೆಂಡ್ PU ನ್ಯಾಷನಲ್ ಕಾಲೇಜಲ್ಲಿ ನಾನು ಓದಿದೆ. ಅಲ್ಲಿ ನಿಮಗೆ ಈ ಬಾಲ್ಯದಲ್ಲಿ ಏನಾದರೂ ಆಸೆಗಳಿತ್ತಾ? ನಾನು ಓದಿ ಈ ಥರದ್ದೇ ಕೆಲಸ ಮಾಡಬೇಕು, ಅಥವಾ ಇದನ್ನೇ ಓದಬೇಕು, ಆ ಥರದ್ದು ಯಾವ್ದಾದ್ರು ಆಸೆಗಳಿತ್ತಾ, ಅಥವಾ ಹೆಂಗೆ ವ್ಯಕ್ತ? ನನಗೆ ಹೈಸ್ಕೂಲಿಗೆ ಬರೋವರೆಗೂ ನಾನು ಓದ್ತಾ ಇದ್ದೆ, ಫಸ್ಟ್ ಬರ್ತಾ ಇದ್ದೆ. ಬಟ್ ಏನು ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ಹೈಸ್ಕೂಲ್ ನಮ್ಮಲ್ಲಿ ಒಬ್ಬರು ಟೀಚರ್ ಇದ್ರು, NS ಅಂತ ನಾವು ಕರಿತಿದ್ವಿ, N ಸಿದ್ದಯ್ಯ ಅಂತ. ಅವ್ರು ನನಗೆ ಹೇಳಿದ್ರು, ನಾವು ಮುಸ್ಲಿಮ್ಸು, ಆ್ಯಕ್ಚುಲಿ ನೀವು ಬ್ಲ್ಯಾಕ್ ಬುರ್ಕಾ ಹಾಕ್ಕೋಬಾರ್ದು, ಯು ಗೋ ಫಾರ್ ಎ ವೈಟ್ ಕೋಟ್ ಅಂತ ಒಂದ್ಸತಿ ಹೇಳಿದರು ಅವರು. ಸೊ ಬಿಕಾಸ್ ಯು ಸ್ಟಡಿ ಸೋ ವೆಲ್, ಸೊ ಯು ಶುಡ್ ಬಿಕಮ್ ಎ ಡಾಕ್ಟರ್, ನೀನು ವೈಟ್ ಕೋಟ್ ಹಾಕ್ಕೋಬೇಕು, ಬುರ್ಕಾ ಹಾಕ್ಕೋಬಾರ್ದು ಅಂತ. ಅದು ನನಗೆ ಮನಸ್ಸಲ್ಲಿ ಕೂತಿತ್ತು. ದೆನ್ ಅಷ್ಟರಲ್ಲೇ ಕೆಲವರು ಮದುವೆ ಮಾಡ್ತೀರಾ ಅದು ಇದು ಆ ಥರ ಬಂತು. ನಮ್ಮ ಫಾದರ್ ಒಂದ್ಸತಿ ಎಕ್ಸ್ಪ್ರೆಸ್ ಮಾಡಿದ್ರು, ಇಲ್ಲ ಅವ್ರು ಓದಿಸ್ತೀನಿ, ಡಾಕ್ಟ್ರ್ ಮಾಡಿಸ್ಬೇಕು ಅಂತ ಆಸೆ ಇದೆ ಅಂತ ಅವ್ರು ಹೇಳ್ಕೊಂಡ್ರು. ಬಟ್ ನಮ್ಮ ಹತ್ರ ಡೈರೆಕ್ಟಾಗಿ ಹೇಳಿರಲಿಲ್ಲ. ಆದ್ರೂ ನಮಗೆ ಅದು ಒಂದು ಸ್ವಲ್ಪ ಮನಸ್ಸಲ್ಲಿ ಹೇಳ್ತಿದಾರಲ್ಲ, ನಾನು ಓದಬೇಕು ಅಂತ ಅನ್ನಿಸ್ತು. ಅಂದರೆ ನಾನು ಅಷ್ಟು ಕಷ್ಟಪಟ್ಟು ಟಫಾಗಿ ಏನು ಓದಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಈವನ್ ಕಾಲೇಜ್ ಫಸ್ಟ್ PU ಸೆಕೆಂಡ್ PU ಆ್ಯಸ್ ಯೂಶುವಲ್ ಕ್ಯಾಶುವಲಿ ನಾನು ಓದಿದೆ. ಬಟ್ ಐ ಗಾಟ್ ಮೆರಿಟ್ ಸೀಟ್.
ನನಗೆ ಬಳ್ಳಾರಿ ಮೆಡಿಕಲ್ ಕಾಲೇಜ್. ಏನು ಕಷ್ಟಪಡದೆ ಮೆರಿಟ್ ಸೀಟ್ ಸಿಕ್ತು ಅಂತ ಹೇಳೋರು ನಿಮ್ಮ ಇಂದಾನೇ ಕೇಳ್ತಾ ಇರೋದು ನಾವು. ಅಷ್ಟು ಈಸಿಯಾಗಿ ಅಂದರೆ ಅದನ್ನ ನೀವು ಅಷ್ಟು ಈಸಿ ಅಂತ ಅಂದ್ಕೊಂಡು ಓದ್ತಾ ಇದ್ರಿ ಅಂತ. ಎಲ್ಲೂ ಇದು ಅಯ್ಯೋ ನಾನು ಓದಬೇಕು ಕಷ್ಟಪಡಬೇಕು ಅದು ಇದು ಆ ಥರದ್ದೇನೂ ಇರಲಿಲ್ಲ, ಈಸಿಯಾಗೇನೆ ಓದಿದ್ರಿ. ತುಂಬ ಕಷ್ಟಪಟ್ಟು ತುಂಬ ಟಫು ಅಥವಾ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಕಾಫಿ ಕುಡಿದು ಓದಿದ್ದೀವಿ ಆ ಥರ ನಾನೇನು ಮಾಡಿಲ್ಲ. ಕ್ಯಾಶುವಲಿ ಓದ್ತಾ ಇದ್ದೆ. ಆಮೇಲೆ ನನಗೆ ಅಷ್ಟು ಗೈಡ್ ಮಾಡೋಕ್ಕೂ ನಾನು ಯಾರ್ದು ಹೆಲ್ಪು ತೊಗೊಂಡಿಲ್ಲ. ಲೈಕ್ ನಮ್ಮ ಫಾದರ್ ಹೇಳ್ಕೊಡ್ಬೇಕು, ಮದರ್ ಹೇಳ್ಕೊಡ್ಬೇಕು ಅಥವಾ ಯಾರು ಆ ಥರ ಇಲ್ಲ. ನಾನು ಸ್ವತಃ ಓದಿದ್ದೆ. ನಾನು ಯಾವುದೇ ಟ್ಯೂಷನ್ಗೂ ಕೂಡ ನಾನು ಹೋಗಿಲ್ಲ. ನನ್ನ ಫ್ರೆಂಡ್ಸು ಸುಮಾರು ಜನ ಹೋಗ್ತಿದ್ರು, ಬಟ್ ನಾನು ಅದೇ ಟ್ಯೂಷನ್ ಟೈಮ್ ನಾನು ಇಲ್ಲೇ ಓದ್ತಿದ್ದೆ. ನಮ್ಮ ಚಿಕ್ಕಪ್ಪ ಸೈಯದ್ ನಾಜಿಮುದ್ದೀನ್ ಅಂತ, ನಮ್ಮ ತಂದೆ ಸೈಯದ್ ಅಬ್ದುಲ್ ರಶೀದ್. ಅವರಿಬ್ಬರು ಈಗಿಲ್ಲ, ಇಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಅವರು ನಮ್ಮ ಚಿಕ್ಕಪ್ಪ ನನಗೆ ಟ್ಯೂಷನ್ಗೆಲ್ಲ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಓದೋ ಮಕ್ಕಳಿಗೆ ಯಾಕಮ್ಮ ಟ್ಯೂಷನ್ನು, ಯು ಆರ್ ಆಲ್ರೆಡಿ ಎ ಟಾಪರ್, ವೈ ಯು ವಾಂಟ್ ಟ್ಯೂಷನ್ಸ್ ಅಂತ ಹೇಳಿದರು. ಸೊ ನಾನು ಹೌದು ಏನಕ್ಕೆ ಬೇಕಿದೆ ನನಗೆ, ಯಾಕೆ ಹೋಗಬೇಕು ಅಂತ ಅಂದ್ಕೊಂಡು ನಾನು ಯಾವ ಟ್ಯೂಷನ್ಗೂ ಹೋಗಿಲ್ಲ. ಸೊ ವಿತೌಟ್ ಎನಿ ಸಪೋರ್ಟ್ ಐ ಸ್ಟಡಿಡ್ ಮೈ ಸೆಲ್ಫ್. ಹಾಗಾಗಿ ನಾನು ಫ್ರೀ ಸೀಟು ಸಿಕ್ತು MBBSಗೆ. ಎಂಟ್ರೆನ್ಸ್ ತೊಗೋಬೇಕು ಅಂತ ಹೇಳಿದ್ರು ನಮ್ಮ ಚಿಕ್ಕಪ್ಪ. ಓಕೆ ಚಿಕ್ಕಪ್ಪ ಆಯಿತು ಅಂತ ನಾನು ಬರೆದೆ. ಐ ಗಾಟ್ ಗುಡ್ ರ್ಯಾಂಕ್ ಆ್ಯಂಡ್ ಐ ಗಾಟ್ ಎ ಮೆಡಿಕಲ್ ಸೀಟ್ ಇನ್ ಬಳ್ಳಾರಿ ಮೆಡಿಕಲ್ ಕಾಲೇಜ್. ಐ ವಾಸ್ ಹ್ಯಾಪಿ. ಒಂದು ತಿಂಗ್ ತುಂಬ ದೂರ ಆಯಿತು ಬಳ್ಳಾರಿ ಅಂತ ನಮ್ಮ ಮನೆಯಲ್ಲಿ ಯೋಚನೆ ಮಾಡಿದ್ರು ಕಳಿಸೋದಕ್ಕೆ. ಹೌದು. ಆ್ಯಂಡ್ ಐ ಆಮ್ ದ ಫಸ್ಟ್ ಡಾಕ್ಟರ್ ಹೂ ಗಾಟ್ ಎ ಸೀಟ್ ಇನ್ ಮೈ ಹೌಸ್. ನಮ್ಮ ಮನೆಯಲ್ಲಿ ಫ್ಯಾಮಿಲಿಲಿ ಡಾಕ್ಟರ್ಸ್ ಅಂತ ಯಾರು ಇರಲಿಲ್ಲ. ಮತ್ತು ಮುಸ್ಲಿಮ್ಸು ಸ್ವಲ್ಪ ಹೇಗೆ ಕಳಿಸೋದು ಜಾಸ್ತಿ ಇಲ್ಲ, ಆ ಥರ ಆರ್ಥೋಡಾಕ್ಸ್ ಇಲ್ಲ ನಮ್ಮ ಮನೇಲಿ. ಬ್ರಾಡ್ ಮೈಂಡೆಡ್, ಮಾಡ್ರೇಟ್. ಬಹುಶಃ ಅದಕ್ಕೆ ನಿಮ್ಮನ್ನ ಹೊರಗಡೆ ಕಳ್ಸೋದಕ್ಕೂ ಸ್ಫೂರ್ತಿ ಆಯ್ತು ಅನ್ಸುತ್ತೆ. ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ ಏನೋ ತೊಂದರೆ ಆಗಿಲ್ಲ ಆ ಥರ ಯಾವುದೇ ರೀತಿ ನಿರ್ಧಾರದಲ್ಲೂ ನಮ್ಮ ತಂದೆ ಕೂಡ ಯಾವುದು ಇದು ಮಾಡಲಿಲ್ಲ. ಸೊ ನಾವು ಸ್ಮೂತಾಗಿ ಹೋಗ್ತಾ ಬಂದ್ವಿ. ನನ್ನ ಮೆಡಿಕಲ್ ಕಾಲೇಜಲ್ಲೂ ನನ್ನ ಸ್ಟಡೀಸ್ ಎಲ್ಲ ಬಳ್ಳಾರಿಯಲ್ಲೇ ಆಯಿತು. ಅದಾದ ನಂತರ ನಾನು ಬ್ಯಾಂಗ್ಳೂರಿಗೆ ಬಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ ನಾನು. ನೀವು ಅಂದರೆ ಈ ವೈದ್ಯರಾಗಬೇಕು ಅನ್ನೋ ಆಸೆ ಅಂತೂ ಪಟ್ಟಿರಲಿಲ್ಲ. ತಂದೆಯವರು ಏನೋ ಆ ಇಂಗಿತವನ್ನ ಯಾರ ಹತ್ರನೋ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ನೀವು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಚೆನ್ನಾಗಿ ಓದಿ ಮೆರಿಟ್ ಸೀಟ್ ತಗೊಂಡು ಸೀಟ್ ಕೂಡ ಇಟ್ಟಿಸ್ಕೊಳ್ತೀರಿ, ಬಳ್ಳಾರಿಗೆ ಹೋಗ್ತೀರಿ. ಬಳ್ಳಾರಿಯಲ್ಲಿ ಈಗ ಒಂದೊಂದಷ್ಟು ಈ ನಿಮ್ಮ ಡಾಕ್ಟರ್ಸ್ಗೆ ಮೊದಲ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಅಂತ ಇರುತ್ತೆ. ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲಿ ಆಗಿರಬಹುದು, ಮತ್ತೊಂದಾಗಿರ್ಬೋದು. ಅಯ್ಯೋ ಅವಾಗ ಕೆಲವೊಂದ್ಸರಿ ಎಷ್ಟೋ ಮಕ್ಕಳು ಅರ್ಧಕ್ಕೆ ಬಂದಿರೋರು ಕೂಡ ಇದ್ದಾರೆ. ಅದು ಆ ಥರದ್ದೇನಾದ್ರು ನೆನಪುಗಳಿದೆಯಾ ಅಥವಾ ಹೇಗೆ ಓದಿದ್ರಿ? ಅವಾಗೇನೋ ಪ್ರಾಬ್ಲಮ್ ಆಗಿ? ಹೌದು, ನಮ್ಮ ಊರಲ್ಲೇ ಗೌರಿಬಿದನೂರಲ್ಲಿ ಒಂದು ಹುಡುಗಿ ಪ್ರೀವಿಯಸ್ಲಿ ಅವರು ಬೇರೆ ಕಡೆ ಜಾಯಿನ್ ಆಗಿ ಹೆದರ್ಕೊಂಡು ವಾಪಸ್ ಬಂದುಬಿಟ್ರು ಅಂತ ನಾನು ಕೇಳಿದ್ದೆ. ಬಟ್ ನಾನು ಹೋದ್ಮೇಲೆ ನಾನು ಒಂದು ಕಾಕ್ರೋಚ್ಗೆ ಹೆದರ್ತಾ ಇದ್ದಿದ್ದು ಮನೆಯಲ್ಲಿ. ಅಲ್ಲಿ ಹೋದ್ಮೇಲೆ ಹೇಗಾಯಿತು, ಫಸ್ಟ್ ಡೇ ಇಂಟ್ರೊಡಕ್ಷನ್ ನಮಗೆ ಕ್ಲಾಸು ಡೆಡ್ ಬಾಡಿ ಹತ್ರ ಕರ್ಕೊಂಡೋಗಿ ನಮ್ಮ ಪ್ರೊಫೆಸರ್ ಹೇಳಿದ್ರು, ರೆಸ್ಪೆಕ್ಟ್ ದ ಡೆಡ್ ಟೀಚರ್ಸ್ ಯು ಅಂತ. ಆ ಡೆಡ್ ಬಾಡಿನೇ ನಿಮಗೆ ಟೀಚ್ ಮಾಡೋದು ಮೆಡಿಸಿನ್, ಯು ರೆಸ್ಪೆಕ್ಟ್ ದ ಡೆಡ್ ಅಂತ ಹೇಳಿದರು. ಸೊ ಆ ಮಾತು ನಮಗೆ ಮನಸ್ಸಲ್ಲಿ ಉಳ್ಕೊಳ್ತು. ನಾವು ಮುಂದೆ ಯಾವಾಗಲೂ ಹೆದರಲಿಲ್ಲ ಅದಾದಮೇಲೆ. ಸೊ ಡಿಸೆಕ್ಷನ್ ಮಾಡೋವಾಗಲೇ ಆಗಲಿ, ಡೆಡ್ ಬಾಡಿ ಮುಟ್ಟೋದು ಏನೇ ಮಾಡೋದು ನಾವು ಯಾವುದೇ ರೀತಿ ನಾನು ಹೆದರ್ಕೊಳ್ಳಿಲ್ಲ. ಧೈರ್ಯವಾಗಿ ನಾವು ಓದಿ ಅಲ್ಲಿಂದ ಮುಗಿಸಿ ಬಂದಿದ್ದೀವಿ. ಸೊ ನನ್ನ ಆಸೆ ಇತ್ತು, ಇನ್ನೂ ತುಂಬ ಓದಬೇಕು, ಪ್ರೊಫೆಸರ್ಸ್ ನೋಡಿದಾಗೆಲ್ಲ ತುಂಬ ಮಾಡಬೇಕು, ಇವ್ರ ಥರನೇ ಆಗಬೇಕು ಅಂತ ಆವಾಗ ಡ್ರೀಮ್ಸು. ಸೊ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದು ಜಾಯಿನ್ ಆದೆ, ಫಿಲೋಮಿನಾಸ್ ಹಾಸ್ಪಿಟಲ್. ಸೊ ಅಲ್ಲಿ ನಮ್ಮ ಒಬ್ಬರು ಫ್ರೆಂಡ್ ಇದ್ದರು, ಇಲ್ಲಿ ತುಂಬ ಚೆನ್ನಾಗಿದೆ ಬಂದು ಜಾಯಿನ್ ಆಗು ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗಿ ಜಾಯಿನ್ ಆದೆ. ಮುಂದಕ್ಕೆ ಓದಬೇಕು ಅಂತ ಇತ್ತು ನನಗೆ. ನಾನು ಓದಬೇಕು ಅಂತ DNB ಮಾಡಬೇಕು ಅಂತ ಹೇಳಿ ನಾನು ಮಣಿಪಾಲ್ ಹಾಸ್ಪಿಟಲ್ ಕೂಡ ಜಾಯಿನ್ ಆದೆ. ಬಟ್ ಸಂದರ್ಭಗಳು ನನಗೆ ಅಲ್ಲಿ ಸರಿ ಹೋಗಲಿಲ್ಲ. ಸೊ ನಾನು ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಮದುವೆ ಆಯಿತು. ಸೊ ಮೈಸೂರಿಗೆ ಹೋಗಬೇಕಾಯಿತು. ನನ್ನ ಎಜುಕೇಷನ್ನ DNB ಕಂಪ್ಲೀಟ್ ಮಾಡಲಿಲ್ಲ. ಸೊ ನಾನು ತುಂಬ ಎಕ್ಸ್ಪೋಜರ್ ಆಗಿದ್ದು ಫಿಲೋಮಿನಾಸ್ ಹಾಸ್ಪಿಟ್ಲು. ಇಟ್ಸ್ ಎ ವೆರಿ ಗುಡ್ ಹಾಸ್ಪಿಟಲ್. ನಾನು OB ಗೈನೆಕ್ ಸೆಕ್ಷನಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ಡಾಕ್ಟರ್ SS ಚೋಪ್ಡೆ ಮತ್ತು ಡಾಕ್ಟರ್ ಫರ್ಜಾನಾ ಅಂತ ಇಬ್ಬರು ಗೈನಕಾಲಜಿಸ್ಟ್ ಇದ್ದರು. ತುಂಬ ಹೇಳ್ಕೊಟ್ರು, ತುಂಬ ಸಪೋರ್ಟ್ ಮಾಡಿದ್ರು. ಅವರು ಯು ಡೂ ದಿಸ್, ಯು ಸಿ ದಿಸ್ ಕೇಸ್, ಕಮ್ ಹಿಯರ್ ಅಂತ ಹೇಳಿ ತೋರಿಸಿ ಎಲ್ಲ ರೀತಿ ಎಕ್ಸ್ಪೋಜರ್ ನನಗೆ ಅಲ್ಲಿ ಸಿಕ್ತು. ಪರ್ ಡೇ ಅಲ್ಲಿ 30 ಡೆಲಿವರೀಸ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಡೆಲಿವರಿ ಇಸ್ ಡಿಫ್ರೆಂಟ್, ಕಾಂಪ್ಲಿಕೇಶನ್ಸ್ ಆರ್ ಡಿಫ್ರೆಂಟ್, ಹೌ ಟು ಹ್ಯಾಂಡಲ್ ಎವ್ರಿಥಿಂಗ್ ಈಸ್ ಡಿಫ್ರೆಂಟ್, ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ತುಂಬ ಎಕ್ಸ್ಪೋಜರ್ ಸಿಕ್ತು ಫಿಲೋಮಿನಾಸ್ ಹಾಸ್ಪಿಟ್ಲಲ್ಲಿ. ಆಮೇಲೆ ನಾನು 1 year ಅಲ್ಲಿ ವರ್ಕ್ ಮಾಡಿದೆ. 1 year ಅಲ್ಲಿ ವರ್ಕ್ ಮಾಡಿದ್ರೆ ಯು ಕ್ಯಾನ್ ಗೇನ್ ಸೋ ಮಚ್ ಆಫ್ ನಾಲೆಡ್ಜ್.
ನಿಮ್ಮ ಮೊದಲ ಡೆಲಿವರಿ ಮಾಡಿದ್ದು ಯಾವ್ದಾದ್ರು ನೆನಪಿದೆಯಾ? ಮೊದಲನೇ ಡೆಲಿವರಿ ಕೇಸ್ ತಗೊಂಡಿದ್ದು ಅಥವಾ ಹ್ಯಾಂಡಲ್ ನಾನು ಫಿಲೋಮಿನಾಸ್ ಹಾಸ್ಪಿಟ್ಲಲ್ಲಿ ಮಾಡಿದೆ ಅಲ್ಲಿ ಡೆಲಿವರೀಸು. ಅಲ್ಲಿ 24 hours ಫುಲ್ ಬ್ಯುಸಿ ಇರುತ್ತೆ, ಒಂದು ನಿಮಿಷ ಕೂಡ ಬಿಡುವಿರೋದಿಲ್ಲ. 24 hours ಒಂದು 30-35 ಡೆಲಿವರೀಸ್ ಆಗುತ್ತೆ, ಒಂದು ಆಲ್ಮೋಸ್ಟ್ 10 ಸಿಸೇರಿಯನ್ಸ್ ಆಗ್ತಿತ್ತು ಅಲ್ಲಿ. ಸೊ ಅದನ್ನು ನಾವೆಲ್ಲ ರೆಡಿ ಮಾಡಿ ಇಡಬೇಕಿತ್ತು. ಅದಾದ ಮೇಲೆ ನಾನು ಗೌರ್ಮೆಂಟ್ ಸರ್ವಿಸ್ ಜಾಯಿನ್ ಆದಾಗ ಅಲ್ಲಿ ನಾನು ಫಸ್ಟ್ ಡೆಲಿವರಿ ಮಾಡಿದ್ದು. ಈಗ ಆ ಹುಡುಗಿ 20 years. ಓಹೋ, 20 ವರ್ಷದ ಹಿಂದೆ. ಆ ಮಗುಗೆ ಈಗ 20 ವರ್ಷ. ಈಗ 21 years ಹುಡುಗಿ. ಶಿ ಕಮ್ಸ್ ಆ್ಯಂಡ್ ಶಿಲ್ ಮೀಟ್ ಮೀ ಎವ್ರಿ ಇಯರ್ ಇನ್ ಹಾಲಿಡೇಸ್. ಹೌದಾ? ಅವ್ರ ತಾಯಿ ಮನೆಗೆ ಬಂದಿದ್ರು, ನನ್ನ ಹತ್ರ ಹೆರಿಗೆ ಮಾಡಿಸ್ಕೊಂಡ್ರು. ಸೊ ಅದು ಎಕ್ಸ್ಪೀರಿಯನ್ಸ್. ದಟ್ ಗರ್ಲ್ ಕಮ್ಸ್ ಟು ಮೀ ಎವ್ರಿ ಇಯರ್ ಇನ್ ಸಮ್ಮರ್ ಹಾಲಿಡೇಸ್, ಬಂದು ಮಾತಾಡಿಸಿ ಹೋಗ್ತಾರೆ. ಸೊ ಎಲ್ಲಿ ಅಂದರೆ ಎಲ್ಲ ವೈದ್ಯರಾದವರು ಆದರೂ ಗೈನಕಾಲಜಿಸ್ಟ್ ಅಂತಂದರೆ ಸ್ವಲ್ಪ ಹೆಚ್ಚಿನದೇ ಪ್ರಾಶಸ್ತ್ಯ ಇರುತ್ತೆ. ಬಟ್ ನೀವು ಮಾಡಿರೋದು MBBS ಆದರೂ ಕೂಡ ಯಾವ ಗೈನಕಾಲಜಿಸ್ಟ್ಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ಥರ ಹೆರಿಗೆ ಮಾಡಿಸಿದ್ದೀರಿ. ಲಾಟ್ ಅಂತ ಹೇಳ್ಬೋದು. ಸಾಕಷ್ಟು ಹೆರಿಗೆಗಳನ್ನು ಮಾಡಿಸಿದ್ದೀರಿ. ಸೆಂಟ್ ಫಿಲೋಮಿನಾ ಆಸ್ಪತ್ರೆಯಲ್ಲಿ ನಿಮಗೆ ಕೆಲಸ ಮಾಡಿದ್ದೆ ಇದಕ್ಕೆ ಸ್ಫೂರ್ತಿ ಆಯಿತಾ ಅಂತ? ಹೌದು. ಲೈಕ್ ಬೀಯಿಂಗ್ ಎ ಲೇಡಿ ಡಾಕ್ಟರ್ ಇಟ್ ಸೆಲ್ಫ್ ಈಸ್ ಹ್ಯಾವಿಂಗ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ. ನೀವು ಜಸ್ಟ್ ಲೇಡಿ ಡಾಕ್ಟರ್ ಅಂದಿದ ತಕ್ಷಣ ಬರ್ತಾರೆ ಲೇಡೀಸು, ಬಂದುಬಿಡ್ತಾರೆ. ಸೊ ದಟ್ ಇಟ್ ಸೆಲ್ಫ್ ಈಸ್ ಲೈಕ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಬೀಯಿಂಗ್ ಎ ಲೇಡಿ ಡಾಕ್ಟರ್. ಸೊ ಹಾಗಾಗಿ ನನಗೆ ಡಿಗ್ರಿದು ಇನ್ನೇನು 1-2 ಸಿಸೇರಿಯನ್ನೋ ಅಥವಾ ಏನು ಸರ್ಜರೀಸು ಜಾಸ್ತಿ ಮಾಡ್ಬೋದಾಗಿತ್ತು ನಾನು. ಸೊ ಹಾಗಾಗಿ ನಾನು ಐ ಆಮ್ ಸ್ಯಾಟಿಸ್ಫೈಡ್ ದಟ್ ಐ ಹ್ಯಾವ್ ಡನ್. ತುಂಬ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಹೇಗೆ ನೀವು ಎಷ್ಟೋ ವೈದ್ಯರು ಹಳ್ಳಿಗೆ ಹೋಗಬೇಕು ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಹಿಂದೆ ಮುಂದೆ ನೋಡ್ತಾರೆ. ಅಯ್ಯೋ ಇಷ್ಟೆಲ್ಲ ಓದಿ ಸೀಟ್ ತಗೊಳಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮತ್ತೆ ಯಾವುದೋ ಹಳ್ಳಿಗೆ ಹೋಗಿ ಕೆಲಸ ಮಾಡಬೇಕಾ, ಹಳ್ಳಿ ಜನರನ್ನ ನೋಡಬೇಕಾ ಅಂತ ಹೇಳೋರು ಹೆಚ್ಚಿದ್ದಾರೆ. ಮಾಡೋರು ಕೂಡ ನಿಮ್ಮಂಥವ್ರು ಒಬ್ರಿಬ್ರು ನಮಗೆ ಸಿಗ್ತಾರೆ. ಬಟ್ ಆ ರೀತಿಯಾಗಿ ಹೇಳೋರು, ತಿರಸ್ಕರಿಸೋರು ತುಂಬ ಜನ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನೀವು ಗೌರ್ಮೆಂಟ್ ಸರ್ವಿಸ್ ಮಾಡಬೇಕು ಅಥವಾ ಹಳ್ಳಿ ಜನರ ಸೇವೆ ಮಾಡಬೇಕು ಅಂತ ಹೋಗ್ತೀರಿ. ಹೇಗೆ ಈ ನಿರ್ಧಾರ ತೆಗೆದುಕೊಂಡಿದ್ದು? ಹೇಗೆ? ಹೌದು, ಈ ನಿರ್ಧಾರಕ್ಕೂ ಇದಕ್ಕೆ ನಮ್ಮ ತಂದೆನೇ ಕಾರಣ. ನಮ್ಮ ತಂದೆ DD ತೋರಿಸ್ತಾ ಇದ್ರು, ಚಾನಲ್ ತೋರಿಸ್ಬಿಟ್ಟು ಅಲ್ಲಿ ಎತ್ತಿನ ಗಾಡಿ ಮೇಲೆ ಹೋಗೋರು, ಕಷ್ಟಪಡೋರಿಗೆ ತೋರಿಸ್ತಿದ್ರು. ನೀವು ಡಾಕ್ಟರ್ ಆದಮೇಲೆ ಇಂಥವ್ರಿಗೆ ಸೇವೆ ಕೊಡಬೇಕು, ಇಂಥ ಬಡ ಜನರಿಗೆ ಸೇವೆ ಕೊಡಬೇಕು, ಇವ್ರಿಗೆ ನಿಮ್ಮ ಅವಶ್ಯಕತೆ ಇದೆ. ಯು ಡೋಂಟ್ ಡ್ರೀಮ್ ಆಫ್ ಗೋಯಿಂಗ್ ಟು ಸೌದಿ, ದುಬೈ, US. ಯು ಡೋಂಟ್ ಡ್ರೀಮ್ ಆಫ್ ಗೋಯಿಂಗ್ ಔಟ್ ಇಂಡಿಯಾದಿಂದ ಹೊರಗಡೆ. ಇವ್ರಿಗೆ ರೂರಲ್ಲು ಗ್ರಾಮೀಣ ಜನರಿಗೆ ನೀವು ಸೇವೆ ಕೊಡಿ, ಇವ್ರಿಗೆ ನಿಮ್ಮ ಅವಶ್ಯಕತೆ ಇರೋದು, ನಿಮ್ಮ ಸೇವೆಯನ್ನು ಇವ್ರಿಗೆ ಕೊಡಿ ಅಂತ ಹೇಳಿ ನಮ್ಮ ತಂದೆ ನನಗೆ ಹೇಳಿದ್ರು. DD ಚಾನಲ್ಲೇ ತೋರಿಸ್ತಿದ್ರು ಅವ್ರು ಯಾವಾಗಲೂ. ನೋಡಿ ಈ ಥರ ಇರುತ್ತೆ ಬಡತನ ರೂರಲ್ಲಿ, ಎಷ್ಟು ಇವ್ರಿಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿ ಅವ್ರು ಯಾವಾಗಲೂ ನ್ಯೂಸು DD ಚಾನಲ್ ನೋಡ್ತಾ ಇದ್ದರು. ಸೊ ಅವ್ರದ್ದು ತುಂಬ ಮೃದು ಸ್ವಭಾವ ನಮ್ಮ ತಂದೆದು, ತುಂಬ ಸೈಲೆಂಟು, ತುಂಬ ಮಾತಾಡೋದು ಬಹಳ ಕಡಿಮೆ. 1-2 ಮಾತಾಡಿದ್ರು ನಾವು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇದ್ವಿ. ಇವತ್ತು ಮಾತಾಡ್ಬಿಟ್ರು ನಮ್ಮ ತಂದೆ ಅಂತ. ಅಷ್ಟು ನಮಗೆ ಅದನ್ನು ಚುಚ್ಚುತ್ತಾ ಇತ್ತು, ಪಿಯರ್ಸ್ ಆಗ್ತಾಯಿತ್ತು ಅವ್ರು ಹೇಳಿದ ಮಾತು. ಸೊ ಅದು ನಾನು ಗಮನದಲ್ಲಿಟ್ಕೊಂಡೆ. ತುಂಬ ಸತಿ ಸೌದಿಗೆ ಹೊಟ್ಟೋಗೋಣ, ದುಬೈಗೆ ಹೊಟ್ಟೋಗೋಣ, US ಹೊಟ್ಟೋಗೋಣ, ಅಲ್ಲೋಗೋಣ ಇಲ್ಲೋಗೋಣ, ದುಡ್ಡು ಜಾಸ್ತಿ ಬೇಡ ಅಂತ ಆ ಥರ ಅನ್ನಿಸ್ತಿದ್ರು ಕೂಡ ನಮ್ಮ ತಂದೆ ಹೇಳಿದ್ದು, ನೋ ಯು ವರ್ಕ್ ಹಿಯರ್, ನಮ್ಮವ್ರಿಗೆ ಸೇವೆ ಕೊಡಿ, ನಮಗೆ ನೋಡ್ಕೊಳ್ಳಿ ಫಸ್ಟು, ದೆನ್ ಯು ಥಿಂಕ್ ಆಫ್ ಗೋಯಿಂಗ್ ಔಟ್, ಅದು ಬೇಡ ಹೊರಗಡೆ ಹೋಗೋದು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಇಂಡಿಯಾದಲ್ಲೇ ಉಳ್ಕೊಂಡೆ, ಗ್ರಾಮೀಣ ಸೇವೆನೇ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡೆ. ಅದ್ರ ಜೊತೆಯಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಅವರು ವರ್ಕ್ ಮಾಡ್ತಿದ್ರು. ಹೀ ಈಸ್ ಆಲ್ಸೋ ಎ ಡಾಕ್ಟರ್, ಸೈಯದ್ ಮುದಸ್ಸಿರ್ ಅಂತ. ಅವರು ಹಾಸನ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರು ಆಲ್ರೆಡಿ ಮದುವೆ ಟೈಮಲ್ಲೇ ಜಾಯಿನ್ ಆಗಿದ್ದರು. ನಾನು ಅವ್ರಿಗೆ ಮದುವೆ ಆದಾಗ ಅವರು ವರ್ಕ್ ಮಾಡ್ತಿದ್ರು ಗ್ರಾಮೀಣ ಪ್ರದೇಶದಲ್ಲಿ. ನಮ್ಮ ಅತ್ತೆ ಕೂಡ ಡಾಕ್ಟ್ರು, ಅವರು ಕೊಳ್ಳೇಗಾಲ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಿದ್ರು. ಮದುವೆ ಆದಮೇಲೆ ನಮ್ಮತ್ತೆ ನಾನು ಹೇಳಿದೆ ನಾನು ಜಾಯಿನ್ ಆಗ್ತೀನಿ ಗೌರ್ಮೆಂಟ್ ಸರ್ವಿಸ್. ಅವ್ರು ಹೇಳಿದ್ರು ನಿಮಗೆ ಆಗಲ್ಲ, ಕಷ್ಟ ಅನಿಸುತ್ತೆ ಹಳ್ಳಿಯಲ್ಲಿ ಕೆಲಸ ಮಾಡೋದು ಗ್ರಾಮೀಣ ಪ್ರದೇಶದಲ್ಲಿ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ, ನಿಮಗೆ ಕಷ್ಟ ಅನಿಸುತ್ತೆ, ನಿಮ್ಮ ಕೈಯಲ್ಲಿ ಆಗಲ್ಲ ಅನಿಸುತ್ತೆ, ನೀವು ಪ್ರೈವೇಟೇ ನರ್ಸಿಂಗ್ ಹೋಮೇ ಮಾಡ್ಕೊಳ್ಬೇಕು ಅಂತ ನಮ್ಮತ್ತೆ ಒಂದು ಸತಿ ಹೇಳಿದ್ರು. ಆದರೂ ಸುಮ್ಮನೆ ಆಗ್ಬಿಟ್ಟೆ ನಾನು, ಹೌದು ಇರ್ಬೋದು, ಕಷ್ಟ ಇರ್ಬೋದು ಅಂತ. ಸೊ ಅದಾದಮೇಲೆ 4 years ಆಫ್ಟರ್ ಮೈ ಮ್ಯಾರೇಜ್ ನಾನು ಅಪ್ಲೈ ಮಾಡಿದೆ. ಅವಾಗ ನಮ್ಮ ಹಸ್ಬೆಂಡ್ ಹಾಸನ ಜಿಲ್ಲೆ ಸುತ್ತಮುತ್ತ ಇದ್ದರು, ವರ್ಕ್ ಮಾಡ್ತಿದ್ರು. ನಾನು ಹಾಸನ ಜಿಲ್ಲೆಯಲ್ಲಿ ಅಪ್ಲೈ ಮಾಡಿದೆ, ಅಲ್ಲೂ ನನಗೆ ಜಾಬ್ ಸಿಕ್ತು. ಹಾಗಾಗಿ ನಾನು ಪಾಳ್ಯ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಲೂರು ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಈಗ
ವೈದ್ಯಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಆಲ್ಮೋಸ್ಟ್ 21 ಇಯರ್ಸ್ ಆಗಿದೆ. ಹತ್ತತ್ರ 21 ವರ್ಷದಿಂದ ನಾನು ಅಲ್ಲೇ ಸೇಮ್ ಪ್ಲೇಸ್ ಐ ಆಮ್ ವರ್ಕಿಂಗ್. ಯಾವತ್ತೂ ಅನ್ಸಿಲ್ವಾ ನಿಮಗೆ ಬೇರೆ ಕಡೆ ಹೋಗಬೇಕು ಅಥವಾ ನಾನು ಒಂದು ನರ್ಸಿಂಗ್ ಹೋಗಿ ಮಾಡಬೇಕು ಅಥವಾ ಪ್ರೈವೇಟಲ್ಲಿ ಕೆಲಸ ಮಾಡಬೇಕು ಆ ಥರದ್ದು ಯಾವುದೂ ಫೀಲ್ ಆಗಿಲ್ಲ? ನನಗೆ ಫೀಲ್ ಆಗಲಿಲ್ಲ. ನಂದು ಇದೇ ಹಾಸ್ಪಿಟ್ಲು, ನನಗೆ ಅದು ನನ್ನದೇ ಹಾಸ್ಪಿಟ್ಲು ಅನ್ನಿಸ್ತಿತ್ತು. ಇದು ನಾನು ಇಲ್ಲೇ ವರ್ಕ್ ಮಾಡೋದು. ಮೇಡಮ್ ನೀವೆಲ್ಲಿ ನೋಡ್ತೀರಾ ಅಂತ ಕೇಳಿದ್ರೆ ಪಾಳ್ಯಕ್ಕೆ ಬನ್ನಿ, ಪಾಳ್ಯದಲ್ಲಿ ನೋಡ್ತೀನಿ, ಅದು ನನ್ನ ಹಾಸ್ಪಿಟ್ಲು ಅಂತ ಇತ್ತು. ನಾನು ಹಾಗಾಗಿ ಅದು 2001 ನಾನು ಜಾಯ್ನ್ ಆಗಿದ್ದು 15th of February. 22nd of February ನಾನು ಡೆಲಿವರಿ ಕಂಡಕ್ಟ್ ಮಾಡಿದೆ. ಮೊದಲ ಡೆಲಿವರಿ 1 ವೀಕಲ್ಲಿ 1 ವೀಕ್ ಕೆಲಸ ಜಾಯಿನ್ ಆದಮೇಲೆ ಡೆಲಿವರಿ ಕಂಡಕ್ಟ್ ಮಾಡಿದೆ. ಅವರಿಗೆಲ್ಲ ಏನೂ ಇಲ್ಲ, ಹಾಸ್ಪಿಟ್ಲಲ್ಲಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಸಣ್ಣ ಹಾಸ್ಪಿಟ್ಲು ಗ್ರಾಮೀಣ ಪ್ರದೇಶದಲ್ಲಿ, ಅಲ್ಲಿ ಏನೂ ಸೌಕರ್ಯ ಇರಲಿಲ್ಲ. ಆದರೂ ನನ್ನ ಹತ್ರ ಕೆಲವು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದು ನಾನೇ ಮನೆಯಿಂದ ತಗೊಂಡೋಗಿ ಅಲ್ಲಿ ನಾನು ಫಸ್ಟ್ ಡೆಲಿವರಿ ಕಂಡಕ್ಟ್ ಮಾಡಿದೆ. ಆ ಹುಡುಗಿ ಇವಾಗ 21 ಇಯರ್ಸ್. ಸೊ ಇಟ್ ಈಸ್ ಎ ಪ್ರೈಮಿ ಫಸ್ಟ್ ಡೆಲಿವರಿ ತಾಯಿಗೆ. ನೈಟು ಜಾಗರಣೆ ಮಾಡಿ ಮಾರನೇ ದಿವಸ ಬೆಳಗ್ಗೆ ಆಯ್ತದು. ಸೊ ಇಟ್ ವಾಸ್ ಎ ಸಕ್ಸಸ್ಫುಲ್ ಡೆಲಿವರಿ. ಸೊ ಅದಾದಮೇಲೆ ನನ್ನ ಹತ್ರ ಕೇಸಸ್ ನಿಮಗೆ ಆ ಫಸ್ಟ್ ಇನ್ಸಿಡೆಂಟ್ ಅಥವಾ ಮೊದಲ ಡೆಲಿವರಿ ಮಾಡಿದಾಗ ಫಿಲೋಮಿನಾಸಲ್ಲಿ ಎಕ್ಸ್ಪೋಜರ್ ಆಗಿತ್ತು. ನನಗೇನು ಅಷ್ಟು ಕಷ್ಟ ಅನ್ನಿಸಿಲ್ಲ. ಒಂದೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಿದ್ದೀನಿ, ಇನ್ಸ್ಟ್ರೂಮೆಂಟ್ಸು ಇದು ಇಲ್ಲ ಬೇಕಾಗುತ್ತೆ ಅಂತ ಹೇಳಿ ನನಗೇನು ಬೇಕೋ ಅಷ್ಟು ನಾನು ಅರೇಂಜ್ಮೆಂಟ್ ಮಾಡಿಕೊಂಡೆ. ನಾನೇ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ. ನನಗೆ ಫಿಲೋಮಿನಾಸಲ್ಲಿ ಎಕ್ಸ್ಪೋಜರ್ ಆಗಿದೆ, ಮಾಡಬಹುದಲ್ಲ, ನಾನು ಯಾಕೆ ಕಳಿಸ್ಬೇಕು, ಈಗ ಮುಂದೆ ಬರ್ತಾ ಇರೋ ಕೇಸು ಮಾಡಬಹುದು ಅಂತ ಹೇಳಿ ನಾನು ಕಷ್ಟಪಟ್ಟು ಮಾಡಿದೆ. ನಾನು ಮತ್ತು ಗ್ರೂಪ್ ಡಿ ಪ್ಯೂನ್ ಇಬ್ಬರೇ ಅಲ್ಲಿದ್ದು ಹಾಸ್ಪಿಟ್ಲಲ್ಲಿ. ಅವರು ಹೆದರ್ಕೊಂಡು ಇದು ಯಾವ ಡಾಕ್ಟ್ರು ಬಂದುಬಿಟ್ರಪ್ಪ ಇಲ್ಲಿ ಅಂತ ನಾನು ಕರಿತಾ ಇದ್ದೀನಿ. ಜೊತೆಯಲ್ಲಿರೋದಕ್ಕೆ ಅವನು ಹೊರಟೋಗ್ಬಿಡ್ತಾ ಇದ್ದೀನಿ ಹೊರಗಡೆಗೆ. ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ದೀನಿ. ಬಟ್ ನಾನು ಒಬ್ಬಳೇ ಹ್ಯಾಂಡಲ್ ಮಾಡಿದೆ ಆ ಡೆಲಿವರಿನ. ಆಮೇಲೆ ಅವರು ಸ್ಟಾಫು ಇಲ್ಲ ನೀವು ನಿಂತ್ಕೋಬೇಕು, ನನಗೆ ಹೆಲ್ಪ್ ಮಾಡಬೇಕು, ಹೆದರ್ಕೋಬಾರ್ದು, ನಾನು ಡೆಲಿವರೀಸ್ ಮಾಡುವಾಗ ನಿಂತ್ಕೋಬೇಕು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ ಆಮೇಲೆ ಅವರು ನಿಂತ್ಕೊಂಡ್ರು. ಆ್ಯಂಡ್ ಟುಡೇ ಆಲ್ ಮೈ ಸ್ಟಾಫ್ ಆರ್ ಸೋ ವೆಲ್ ಎಕ್ಸ್ಪೀರಿಯನ್ಸ್, ಸೋ ಎಕ್ಸ್ಪೋಸ್ಡ್. ಅವ್ರಿಗೆಲ್ಲ ಗೊತ್ತು ಇವತ್ತು ನನ್ನ ಜೊತೆಯಲ್ಲಿ ವರ್ಕ್ ಮಾಡಿ. ಸೊ ದಟ್ ವಾಸ್ ದ ಸಿಚುಯೇಷನ್. ಹಾಸ್ಪಿಟ್ಲು ಕೂಡ ತುಂಬ ಚಿಕ್ಕದಿತ್ತು, ಅದು ಪಾಳ್ಯ ಹಾಸ್ಪಿಟ್ಲು. ಆಮೇಲೆ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು. ಇನ್ನೊಂದು ರೂಮ್ ಎಕ್ಸ್ಟ್ರಾ ಬೇಕು ಅಂತ. ಇವಾಗ ಒಂದು ಸುಸಜ್ಜಿತವಾದ ಬಿಲ್ಡಿಂಗು ಸ್ಯಾಂಕ್ಷನ್ ಆಗಿ ಹೊಸ ಹಾಸ್ಪಿಟಲ್ ಕೂಡ ಆಗಿದೆ, ದೊಡ್ಡದಾಗಿದೆ. ಅಲ್ಲ, ಈಗ ನೀವು ಹೇಳ್ತಾ ಇದ್ರೆ ಲೈಕ್ ಎಲ್ರಿಗೂ ಕೂಡ ಒಂದು ಅನ್ಸುತ್ತೆ ನಾವು ಡಿಗ್ರಿ ನೋಡ್ತಾರೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ. ಸೊ ಏನು ಓದಿದ್ದಾರೆ, ಗೈನಕಾಲಜಿಸ್ಟಾ, ಯಾವುದ್ರಲ್ಲಿ ಸ್ಪೆಷಲಿಸ್ಟು, ಏನು ಎತ್ತ, ಆಮೇಲೆ ಮಗು ಹುಟ್ಟಿದ್ಮೇಲೆ ಮಗು ನೋಡ್ಕೊಳ್ಳೋಕ್ಕೆ ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಾರಾ, ಎಲ್ಲ ನೋಡ್ತಾರೆ. ಬಟ್ ಹಳ್ಳಿ ಜನ ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಎಷ್ಟೋ ಜನ ಮನೇಲೆ ಹೆರಿಗೆ ಆಗ್ತಾ ಇತ್ತು. ಹೌದು, ಯಾರು ಯಾವ ಚೈಲ್ಡ್ ಸ್ಪೆಷಲಿಸ್ಟು ಇರ್ತಾ ಇರಲಿಲ್ಲ, ಯಾವ ಗೈನಕಾಲಜಿಸ್ಟು ಇರ್ತಾ ಇರಲಿಲ್ಲ. ಅಲ್ಲಿರುವಂತಹ ಯಾರು ಇರ್ತಾರೆ ಹೆರಿಗೆ ಮಾಡಿಸೋ ಸೂಲ್ಗಿತ್ತಿಯರು ಅಂತ ಹೇಳ್ತಾರೆ, ಅವರೇ ಬರ್ತಿದ್ರು, ಹೆರಿಗೆ ಮಾಡಿಸ್ತಿದ್ರು, ಹೋಗ್ತಿದ್ರು. ಬಟ್ ಕಾಲ ಕಳೆದಂತೆ ಎಲ್ಲವೂ ಕೂಡ ಬದಲಾಯಿತು, ಆಸ್ಪತ್ರೆಯ ವಾತಾವರಣ. ಆದ್ರೂ ಈಗಂತೂ ಮೊದಲ ಎರಡನೇ ತಿಂಗಳಿಂದನೇ ಶುರುವಾಗುತ್ತೆ ಆಸ್ಪತ್ರೆಗೆ ಹೋಗೋದಕ್ಕೆ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅಂತಹ ಡ್ರಾಸ್ಟಿಕ್ ಚೇಂಜಸ್ ಅಂತ ಏನೂ ಆಗಿಲ್ಲ. ಅಂದರೆ 8-9 ತಿಂಗಳವರೆಗೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಇನ್ನೂ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿರೋದಿಲ್ಲ, ಹೋಗಿರೋದಿಲ್ಲ. ಇಂತಹ ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅನೇಕ ಚಾಲೆಂಜಸ್, ಬಹಳ ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ಗ್ರಾಮೀಣ ಸೇವೆ ಹೇಗಿರುತ್ತೆ ಅಂತಲೇ ನಾವು ನೋಡಿರಲಿಲ್ಲ, ಯಾವ ಬುಕ್ಕಲ್ಲೂ ಓದಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಕೂಡ ನಮಗೆ ಸುಮಾರು ಮಾತೂ ಅರ್ಥ ಆಗ್ತಿರ್ಲಿಲ್ಲ. ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡೋದು ಲೈಕ್ ನೀರು ಕಡೆ ಹೋಗ್ತೀವಿ ಅಂತಿದ್ರು. ನಾನು ಏನು ನೀರು ಕಡೆ ಎಲ್ಲಿ ಹೋಗ್ತಾರೆ ಇವರು, ಯಾಕೆ, ಏನು ನಾನು ಕೇಳ್ತಾ ಇದ್ದೆ ನಮ್ಮ ಗ್ರೂಪ್ ಡಿನ ಏನು ಅರ್ಥ ಇದ್ರದ್ದು ಅಂತಂದಾಗ ಅವ್ರು ಹೇಳ್ತಿದ್ರು ಲೈಕ್ ಟಾಯ್ಲೆಟ್ಸ್ ಇಲ್ಲ ಅವ್ರ ಮನೆಯಲ್ಲಿ, ಅದಕ್ಕೆ ಹೋಗ್ತಾರೆ ಆ ಥರ. ಶೌಚಾಲಯ ಇಲ್ಲ. ಸೊ ನಾವು ಅದನ್ನೆಲ್ಲ ನೋಡಬೇಕಾಗತ್ತೆ. ಶೌಚಾಲಯ, ಪ್ರತಿಯೊಂದು ಮನೆಗೂ ಒಂದು ಶೌಚಾಲಯ ಆಗಬೇಕು. ಇವರು ಹೊರಗಡೆ ಹೋಗಬಾರ್ದು. ಲೈಕ್ ಅದರಿಂದ ಬರೋ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡಬೇಕು. ನಾನು ಸ್ಕೂಲ್ ವಿಸಿಟ್ ಕೊಟ್ಟಾಗ ಸ್ಕೂಲಲ್ಲೆಲ್ಲ ಮಕ್ಕಳಿಗೂ ಶೀತ, ಕೆಮ್ಮು ಮತ್ತು ಸ್ಕೇಬೀಸ್ ಅಂತ ಏನು ಹೇಳ್ತೀವಿ, ಕಜ್ಜಿ ಕಾಯಿಲೆ ತುಂಬ ಗಲೀಜಿರ್ತಾ ಇದ್ರು. ನಾನಲ್ಲಿ 1 ಗಂಟೆ ಅವ್ರಿಗೆ ಎಜುಕೇಷನ್ ಕೊಡ್ತಾಯಿದ್ದೆ. ಸ್ಕೂಲ್ಸಲ್ಲಿ ಕ್ಲೀನಾಗಿ ಬರಬೇಕು, ಶರ್ಟ್ ಹರಿದೋಗಿರುತ್ತೆ, ಬಟನ್ ಇದ್ದರೂ ಹಾಕಿರೋದಿಲ್ಲ, ಮಕ್ಕಳು ಶಿಸ್ತಾಗಿರೋದಿಲ್ಲ, ಡಿಸಿಪ್ಲಿನ್ ಆಗಿರೋದಿಲ್ಲ. ಈ ಥರ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅವರು ಚೆನ್ನಾಗಾಗ್ತಿದ್ರು. ಮೊದಲಿದ್ದ ಹಾಗೆ ಈಗ ಮಕ್ಕಳು ಕೂಡ ಸ್ಕೂಲಲ್ಲಿ ಆ ಥರ ಇಲ್ಲ. ಈಗ ತುಂಬ ಚೆನ್ನಾಗಿದ್ದಾರೆ. ಈಗ ಅವರಿಗೆ ಮಧ್ಯಾಹ್ನದ ಊಟ ಸಿಗ್ತಾ ಇದೆ. ಹಾಗಾಗಿ ಮಕ್ಕಳು ಸ್ವಾಸ್ಥ್ಯವಾಗೂ ಇದ್ದಾರೆ,
ಚೆನ್ನಾಗೂ ಇದ್ದಾರೆ. ಆರೋಗ್ಯವನ್ನು ನಾವು ನನಗೆ ಒಂದು 30 ಸ್ಕೂಲ್ಸ್ ಬರುತ್ತೆ. 30 ಸ್ಕೂಲ್ಸು ನಾವು ನೋಡ್ಕೋತೀವಿ. 30 ಅಂಗನವಾಡೀಸು, 30 ಸ್ಕೂಲ್ಸ್. ಸೊ ಎಲ್ಲ ಮಕ್ಳಿಗೂ ನಾವು ತಪಾಸಣೆ ಮಾಡ್ತೀವಿ, ಎಜುಕೇಷನ್ ಕೊಡ್ತೀವಿ, ಹೇಗಿರಬೇಕು, ಹೇಗೆ ಇಟ್ಕೋಬೇಕು, ಮಕ್ಕಳಿಗೆ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿ ಅದು ನೋಡ್ಕೋಬೇಕಾಗತ್ತೆ ನಾವು ಗ್ರಾಮೀಣ ಪ್ರದೇಶದಲ್ಲಿ. ಮತ್ತು ನನ್ನ ಹಾಸ್ಪಿಟ್ಲು ನ್ಯಾಷನಲ್ ಹೈವೇ 75 ಧರ್ಮಸ್ಥಳದ ರೋಡು ಪಕ್ಕನೇ ಇದೆ. ತುಂಬ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗುತ್ತೆ, ತುಂಬ ಡೆತ್ಸ್ ಆಗುತ್ತೆ, ಆ್ಯಂಡ್ ತುಂಬ ಪೋಸ್ಟ್ಮಾರ್ಟಮ್ಸ್ ಆಗ್ತಾ ಇರುತ್ತೆ. ಅಲ್ಲಿ RTA ಜಾಸ್ತಿ, ಹೈವೇ, ಡೇ ಆ್ಯಂಡ್ ನೈಟ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಆ ಕೇಸಸ್ಸು ನಾವು ಹ್ಯಾಂಡಲ್ ಮಾಡ್ತೀವಿ. ಸೊ ಮತ್ತು ಇದು ನೀವು ಡೆಲಿವರೀಸ್ದು ಕೇಳಿದರೆ ಅಲ್ಲಿ ಸುತ್ತ ಅದು ಕೊಡಗು ಬಾರ್ಡ್ರು ಮತ್ತು ಮಲೆನಾಡಿನಲ್ಲಿ ತುಂಬ ಜಾರ್ಖಂಡು, ಅಸ್ಸಾಮು ಆ ಕಡೆಯಿಂದ ನಾರ್ತ್ ಕಡೆಯಿಂದ ಬಂದಿರೋರು ಕೂಲಿ ಕಾರ್ಮಿಕರು ತುಂಬ ಜನ ಇದ್ದಾರೆ. ತುಂಬ ಫ್ಯಾಮಿಲೀಸು ಅಲ್ಲಿ ಹಣ್ಣು ಕೀಳುವಾಗ ಬಂದುಬಿಡ್ತಾರೆ, ಕಾಫಿ ಗಿಡ. ಅವ್ರು ಬಂದಿರ್ತಾರೆ ಫ್ಯಾಮಿಲೀಸು, ಅವ್ರಿಗೆ ಪ್ರೆಗ್ನೆನ್ಸಿ ಇರೋದೇ ಆಗಲಿ ಅಥವಾ ಪ್ರೆಗ್ನೆನ್ಸಿಲಿ ಯಾವ ಥರ ಕೇರ್ ತಗೋಬೇಕು ಅನ್ನೋದೇ ಆಗಲಿ ಅವ್ರಿಗೆ ಗೊತ್ತಿರೋದಿಲ್ಲ, ಏನು ಗೊತ್ತಿರೋದಿಲ್ಲ. ಬಂದುಬಿಟ್ಟಿರ್ತಾರೆ, 7 ಮಂತ್ಸ್ ಆಗೋಗಿರುತ್ತೆ, 8 ಮಂತ್ಸ್ ಆಗೋಗಿರುತ್ತೆ. ವಿತೌಟ್ ಎನಿ ಟ್ರೀಟ್ಮೆಂಟ್ ಅವರು ಹಾಗೆ ಕೆಲಸಕ್ಕೆ ಬಂದು ಸೇರ್ಕೊಂಡಿರ್ತಾರೆ. ಸೊ ನಾವು ತೋಟದ ಓನರ್ಸ್ಗೆ ಕರೆದು ಅವ್ರಿಗೆ ಹೇಳಿದ್ದೀವಿ, ಯಾರೇ ಲೇಡೀಸ್ ಬಂದ್ರೂ ನೀವು ಅವ್ರಿಗೆ ಫಸ್ಟ್ ನಮ್ಮ ಹತ್ರ ಕರ್ಕೊಂಡು ಬರಬೇಕು. ಅವರು ಪ್ರೆಗ್ನೆನ್ಸಿ ಇದೆಯಾ, ಏನು, ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಬೇಕು. ಲೈಕ್ ಒಂದು ತಾಯಿ ಸಾವನ್ನು ನಾವು ಉಳಿಸ್ಬೇಕು, ಕಡಿಮೆ ಮಾಡಬೇಕು. ಮತ್ತು ತಾಯಿ ಮರಣ ಹಾಗೂ ಶಿಶು ಮರಣವನ್ನು ಕಡಿಮೆ ಮಾಡಬೇಕಾಗಿದೆ. ನೀವು ಅವ್ರನ್ನ ಕರ್ಕೊಂಡು ನಮ್ಮ ಹತ್ರ ಬರಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದಾಗ ಅವರು ಈಗ ನನ್ನ ಹತ್ರ ಎಲ್ಲ ಕೇಸು ಕಳಿಸ್ಕೊಡ್ತಾರೆ, ಇಲ್ಲ ಅವರೇ ಕರ್ಕೊಂಡು ಬಂದುಬಿಡ್ತಾರೆ. ಒಂದು ಲೇಡೀಸ್ ಬಂದಿದ್ದ ತಕ್ಷಣ ಅದರಲ್ಲಿ ಕೆಲವರು ಪ್ರೆಗ್ನೆನ್ಸಿ ಇರುತ್ತೆ, ಆಲ್ರೆಡಿ ಒಂದು ಅಷ್ಟೊಂದು ಮಕ್ಕಳು ಇರ್ತಾರೆ ಅವ್ರಿಗೆ, ಬಟ್ ಅವ್ರಿಗೆ ಇದು ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಲೈಕ್ ಮಾತ್ರೆ ತಗೊಳ್ಬೋದು, ಅಥವಾ ಕಾಪಟಿ ಹಾಕೋಬೋದು, ಅಥವಾ ಇಂಜೆಕ್ಷನ್ ಅಂತರ ಅಂತ ಬರುತ್ತೆ ಅದನ್ನು ತಗೋಬೋದು. ಈ ಥರ ಒಂದು ಮಾಡಬೇಕು ಅನ್ನೋ ನಾಲೆಡ್ಜೇ ಇಲ್ಲ ಅವ್ರಿಗೆ. ಅವರು ಪ್ರೆಗ್ನೆನ್ಸಿ ಆಗಿರುತ್ತೆ, ಅಬಾರ್ಷನ್ ಮಾಡಿಸ್ಕೋಬೇಕು, ಪ್ರೆಗ್ನೆನ್ಸಿ ಆಗೋದು, ಅಬಾರ್ಷನ್ ಮಾಡಿಸೋದು, ಇದೇ ಒಂದು ವಿಧಾನ ಅವ್ರಿಗೆ. ಪ್ರಿವೆನ್ಷನ್ ಗೊತ್ತಿಲ್ಲ, ಟ್ರೀಟ್ಮೆಂಟ್ ಗೊತ್ತು. ಹಾಗಾಗಿ ತುಂಬ ಬ್ಲಡ್ ಲಾಸ್ ಆಗುತ್ತೆ. ನನಗೆ ಸುಮಾರು ಲೇಡೀಸು ಬ್ಲೀಡಿಂಗ್ ಆಗಿ ಬರ್ತಾರೆ, ನನ್ನ ಹಾಸ್ಪಿಟ್ಲಲ್ಲೆಲ್ಲ ಫುಲ್ ಬ್ಲೀಡಿಂಗ್ ಆಗಿ ಬರ್ತಾರೆ. ಅದೆಲ್ಲ ಫುಲ್ ಅಷ್ಟು ಬ್ಲಡ್ ಆಗಿರುತ್ತೆ. ನಾವು ಕರ್ಕೊಂಡೋಗಿ ನಾವು ಗೇಟಿಂದನೇ ಆ್ಯಂಬುಲೆನ್ಸ್ ಬಂದ ತಕ್ಷಣ ಗೇಟ್ ಹತ್ರನೇ ಹೋಗಿಬಿಟ್ಟು ಅಲ್ಲೇ ರಿಸೀವ್ ಮಾಡ್ತೀವಿ ಕೇಸಸ್ನ, ಡೆಲಿವರಿ ಕೇಸಸ್ಸು. ಅವ್ರ ಹತ್ರ ಒಂದು ಬ್ಲಡ್ ಚೆಕಪ್ ಆಗಲಿ, ಒಂದು ಇನ್ವೆಸ್ಟಿಗೇಷನ್ ಆಗಲಿ, ಅಥವಾ ಒಂದು ಸ್ಕ್ಯಾನಿಂಗ್ ಆಗಲಿ ಏನೂ ಇರೋದಿಲ್ಲ. ನೋ ರಿಪೋರ್ಟ್ಸ್ ಅಟ್ ಆಲ್. ಒಂದು ಅಥವಾ ಎಮರ್ಜೆನ್ಸಿಗೆ ಒಂದು ಬಟ್ಟೆ ಕೂಡ ಇರೋದಿಲ್ಲ. ಆ ಥರ ಟ್ರಾಲಿಯಲ್ಲಿ ಫುಲ್ ಬ್ಲೀಡಿಂಗ್ ಆಗಿ ಬಂದಿದೆ ಸುಮಾರು ಕೇಸಸ್ಸು ನಮ್ಮ ಹತ್ರ. ನಾವು ಹೋಗಿ, ನಾನು ಮತ್ತು ನಮ್ಮ ಸ್ಟಾಫ್ ಎಲ್ಲ ಓಡೋಗಿ, ನಂದು CC ಕ್ಯಾಮ್ರಾ ಇದೆ, ಅದರಲ್ಲಿ ನಾನು ನೋಡ್ತಾ ಇರ್ತೀನಿ, ಗಾಡಿ ಬಂತು, ಆ್ಯಂಬುಲೆನ್ಸ್ ಬಂತು, ಅಥವಾ ಯಾವ ಕೇಸ್ ಬಂತು, ಯಾವ ಕೇಸು ಅಲ್ಲಿ ಬಿದ್ದೋಯ್ತು, ಅವೆಲ್ಲ ನಾನು ನೋಡಿಕೊಂಡು ಅಲರ್ಟ್ ಮಾಡ್ತೀನಿ. ಅವರು ಹೋಗಿ ಗೇಟ್ ಹತ್ರನೇ ರಿಸೀವ್ ಮಾಡಿಕೊಂಡು ಕೇಸು ಎತ್ಕೊಂಡು ಬಂದು ಹಾಕಿದ್ದೀವಿ ನಾವು ಟೇಬಲ್ ಮೇಲೆ. ಸೊ ಏನಾರ ಆಗಲಿ ನಾವು ಒಂದು ಜೀವ ಉಳಿಸೋಣ, ಒಂದು ತಾಯಿ ಜೀವ ಉಳಿಸೋಣ, ಒಂದು ಮಗು ಜೀವ ಉಳಿಸೋಣ, ಸಿಸ್ಟ್ರೆ ಕೈ ಹಾಕೋಣ, ಏನೂ ಆಗಲ್ಲ, ರಿಪೋರ್ಟ್ಸ್ ಇಲ್ಲ, ಓಕೆ ಕೈ ಹಾಕೋಣ ಅಂತ ಹೇಳಿ ನಾವು ಧೈರ್ಯವಾಗಿ ಅಂಥ ಕೇಸಸ್ನ ಹ್ಯಾಂಡಲ್ ಮಾಡಿದ್ದೀವಿ. ತಾಯಿ ಜೀವ ಉಳಿಸಿದ್ದೀವಿ, ಸುಮಾರು ಮಕ್ಕಳ ಜೀವ ಉಳಿಸಿದ್ದೀವಿ, ಸುಮಾರು ತಾಯಂದ್ರ ಜೀವ ಉಳಿಸಿದ್ದೀವಿ. ಆ ತೋಟದಿಂದ ಬಂದಿರೋರು ನಿಜವಾಗ್ಲೂ ಅವ್ರಿಗೆ ದೇವರೇ ಕಾಪಾಡಬೇಕು ಅಂಥ ಸಿಚುಯೇಷನ್ನು ಇರುತ್ತೆ. ಏನೂ ಇರೋದಿಲ್ಲ ಅವ್ರ ಹತ್ರ, ನಥಿಂಗ್ ವಿಲ್ ಬಿ ದೇರ್. ಅವರು ಊಟನೂ ಮಾಡಿರೋದಿಲ್ಲ, ಎಷ್ಟೋ ದಿವಸ ಹಾಗಿರ್ತಾರೆ. ಲೋ BP, ಸುಸ್ತು, ಅನೀಮಿಯಾ, ಬ್ಲಡ್ ಲಾಸು, ಅದ್ರ ಜೊತೆಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಮತ್ತು ಯಾವುದೇ ಒಂದು ಪುಷ್ಟಿ ಮಾತ್ರೆ ತಗೊಂಡಿರೋದಿಲ್ಲ ಅವರು, ಆ ಲೇಡಿ. ಸೋ ಪ್ಯಾಥೆಟಿಕ್ ಅವ್ರ ಸಿಚುಯೇಷನ್. ಸರ್ಕಾರ ಎಷ್ಟೊಂದು ಸೌಲಭ್ಯ ಕೊಟ್ಟಿದೆ, ಗರ್ಭಿಣಿಯರಿಗೆ ಆಗಿರ್ಬೋದು, ಬಾಣಂತಿಯರಿಗೆ ಆಗಿರ್ಬೋದು, ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತ. ಇವರೆಲ್ಲ ಅದರ ಶಿಕ್ಷಣದ ಕೊರತೆನಾ ಅಥವಾ ಅವ್ರವರೆಗೂ ಹೋಗಿ ತಲುಪೋದಿಲ್ವಾ, ಏನು ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಇದು ಮೋಸ್ಟ್ಲಿ ಆಗೋದು ಹೊರಗಡೆ ರಾಜ್ಯದಿಂದ ಬಂದವ್ರಿಗೆ. ಲೈಕ್ ತಮಿಳ್ನಾಡು ಅಥವಾ ಆಂಧ್ರದಿಂದ ಕೆಲವರು ಶುಂಠಿ ಕೀಳಕ್ಕೆ ಅಂತ ಬರ್ತಾರೆ, ಆಮೇಲೆ ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಲೈಕ್ ನಾರ್ತಿಂದ ಬಂದರೆ, ಜಾರ್ಖಂಡ್, ಅಸ್ಸಾಮಿಂದ ಬಂದವ್ರಿಗೆ ಕೇವಲ ಹಿಂದಿ ಗೊತ್ತಾಗುತ್ತೆ. ಇನ್ನು ನನ್ನ ಹತ್ರ ಬರೋ ಅಡ್ವಾಂಟೇಜ್ ಏನಂದರೆ ಐ ಸ್ಪೀಕ್ ಉರ್ದು ಹಿಂದಿ. ಸೊ ದಟ್ ಕ್ಯಾ ಹೋ ರहा है, आपको क्या हो रहा है, 2 महीना 3 महीना 4 महीना लग गया, ಲೈಕ್ ದೇ ಟಾಕ್ ಇನ್ ಹಿಂದಿ ಆ್ಯಂಡ್ ದೇ ಫೀಲ್ ಕಂಫರ್ಟಬಲ್. ಇವ್ರಿಗೆ ಗೊತ್ತಾಗುತ್ತೆ ನಮ್ಮ ಲ್ಯಾಂಗ್ವೇಜು ಅಂತ.
ನನಗೆ ಐ ನೋ ತೆಲುಗು ಆಲ್ಸೋ. ಸೊ ಆಂಧ್ರದಿಂದ ಬಂದವ್ರಿಗೆ ನಾನು ತೆಲುಗಲ್ಲಿ ಮಾತಾಡಿಸಿದಾಗ, ಬಿಕಾಸ್ ಐ ಸ್ಟಡಿಡ್ ಇನ್ ಬಳ್ಳಾರಿ ಆ್ಯಂಡ್ ಗೌರಿಬಿದನೂರು ಈಸ್ ಎ ಬಾರ್ಡರ್ ಆಫ್ ಆಂಧ್ರ, ನಮಗೆ ತೆಲುಗು ಕೂಡ ಗೊತ್ತು. ಹಾಗಾಗಿ ತೆಲುಗಲ್ಲೂ ಒಂದು ಸ್ವಲ್ಪ ಮಾತಾಡಿದಾಗ ಅವ್ರಿಗೆ ಖುಷಿಯಾಗಿ, ಓ ಈ ಡಾಕ್ಟ್ರಿಗೆ ತೆಲುಗು ಗೊತ್ತಿದೆ, ನಾವು ಅಲ್ಲೇ ಹೋಗೋಣ, ಅವ್ರ ಹತ್ರನೇ ಅವ್ರು ಮಾತಾಡ್ತಾರೆ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಬಾರ್ದು. ಇಫ್ ಯು ಆರ್ ನಾಟ್ ಕಂಫರ್ಟಬಲ್, ಇಫ್ ದ ಪೇಷಂಟ್ ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ಳೋಕ್ಕೆ ನಿಮ್ಮ ಡಾಕ್ಟ್ರಿಗೆ ಅರ್ಥ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನಾವು ಅರ್ಥ ಮಾಡಿಕೊಂಡು ಕ್ಯಾ ಹೊರಾಯ್ ಚಲೋ ದೇಖೆಂಗೆ ಐಸಾ ಅಂತ ಹೇಳಿ ಕರ್ಕೊಂಡೋಗಿ ಅವ್ರಿಗೆ ನೋಡಿದಾಗ ಅವರು ಫ್ರೀಯಾಗಿ ಪೂರ್ತಿ ಹೇಳ್ತಾರೆ ಅವ್ರ ಪ್ರಾಬ್ಲಮ್ಸ್ ಏನಾಗ್ತಿದೆ ಅಂತ. ಹಾಗಾಗಿ ಅವ್ರಿಗೆ ಎಲ್ಲಿ ಹೋದ್ರೂ, ಈಗ ದೊಡ್ಡ ಹಾಸ್ಪಿಟ್ಲ್ಗೆ ಹೋದ್ರೂ ಅವ್ರಿಗೆ ಕಮ್ಯುನಿಕೇಷನ್ನ ಸರಿಯಾದ ರೀತಿಯಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ನಮ್ಮ ಹತ್ರ ತುಂಬ ಸೇವೆಯನ್ನು ಪಡ್ಕೊಂಡಿದ್ದಾರೆ. ನಾನು ತುಂಬ ತೋಟದಲ್ಲಿ ಕೆಲಸ ಮಾಡೋರಿಗೆ ಆದ್ಯತೆಯನ್ನು ಕೊಡ್ತೀನಿ. ಯಾಕಂದರೆ ಅವರೆಲ್ಲ ಹೈ ರಿಸ್ಕ್ ಗ್ರೂಪ್. ಈಗ ಜನರಲಿ ನೀವು ನಮಗೆ ಗೊತ್ತು ಡಾಕ್ಟ್ರ್ ಹತ್ರ ಹೋಗಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಎಲ್ಲರಿಗೂ ಗೊತ್ತಿದೆ. ನಮ್ಮ ರಾಜ್ಯದವ್ರಿಗೆ, ನಮ್ಮ ಪಾಳ್ಯ ಜನರಿಗೆ ಅವ್ರಿಗೆ ಗೊತ್ತು ಡಾಕ್ಟ್ರ್ ಇದ್ದಾರೆ, ಹೋಗಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಪ್ರೆಗ್ನೆನ್ಸಿ ಆದಮೇಲೆ ಹೋಗಬೇಕು, ಟ್ರೀಟ್ಮೆಂಟ್ ತಗೋಬೇಕು. ದುಡ್ಡು ಜಾಸ್ತಿ ಇರೋರು ಪ್ರೈವೇಟ್ಗೆ ಹೋಗಿನೇ ಟ್ರೀಟ್ಮೆಂಟ್ ತಗೊಳ್ತಾರೆ. ಕಡಿಮೆ ಇರೋರು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ನಮಗೆ ಎಲ್ಲಿ ಆದರೂ ಸರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆದರೂ ಸರಿ, ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಾಕು ಅಂತ ಬರ್ತಾರೆ. ಹಾಗೆ ಇನ್ನು ಅದರಲ್ಲಿ ಸುಮಾರು ಇಂಥ ಕೇಸಸ್ನ ನಾವು ಅವರೆಲ್ಲ ರೆಗ್ಯುಲರ್ ಕೇಸಸ್ಸು. ಈ ಹೈ ರಿಸ್ಕ್ ಗ್ರೂಪ್ಸ್ಗೆ ನಾವು ತುಂಬ ಆದ್ಯತೆಯನ್ನು ಕೊಡ್ತೀವಿ. ನಾವು ನಮ್ಮ ನರ್ಸ್ಗೆ ಯಾವಾಗಲೂ ಹೇಳೋದು ಹಾಗೆ, ಎಲ್ಲರಿಗೂ ಒಂದೇ ಥರ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ. ಈ ಥರ ಹೈ ರಿಸ್ಕ್ ಕೇಸಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಮತ್ತು ಸಿಸೇರಿಯನ್ ಮೊದಲು ಆಗಿ ಇರೋರಿಗೆ ಕೆಲವು ನಮ್ಮದು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಇದೆ. ಆ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು. ಅವ್ರಿಗೆ ಈ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಲೈಕ್ ನೆಗೆಟಿವ್ ಬ್ಲಡ್ ಗ್ರೂಪು, ಮತ್ತು ರಕ್ತಹೀನತೆ ಇರೋರು, ಹಾಗೆ ಶಾರ್ಟ್ ಇರೋರು, ಮತ್ತು ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇರೋರು, ಮತ್ತು ಟ್ವಿನ್ಸ್ ಇರೋರು, ಇದೆಲ್ಲ ಹೈ ರಿಸ್ಕ್ ಗ್ರೂಪಿಗೆ ಬರುತ್ತೆ. ಇಷ್ಟೊಂದು ಜನ ಎಲ್ಲ ಬರ್ತಾರೆ. ಇಷ್ಟೊಂದು ಜನ ಎಲ್ಲ ಬರ್ತಾರೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತಂದ್ರೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದು, ಹಳ್ಳಿ ಜನ ಒಂದು ಶೀತ ನೆಗಡಿ ಏನೋ ಒಂದು ಸಣ್ಣ ಸಮಸ್ಯೆ, ಯಾವುದೋ ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಇದ್ದಾಗ ಹೋಗಿ ತೋರಿಸ್ಕೊಂಬರಕ್ಕೆ ಅಷ್ಟೇ ಅಪ್ಪ ಅದು ಸೀಮಿತ ಅನ್ನೋ ಒಂದು ಕಲ್ಪನೆ ಇದೆ. ಬಹುಶಃ ಎಲ್ಲ ಕಲ್ಪನೆಗಳನ್ನು ಕೂಡ ಮೀರಿ ನೀವು ಅಲ್ಲಿ ಕೆಲಸ ಮಾಡ್ತಿದ್ದೀರಿ 21 ವರ್ಷದಿಂದ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ, ಯಾವುದೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನೋ ಅನ್ನೋ ಥರ ಆಗಿದೆ ಈಗ ಸದ್ಯಕ್ಕೆ. ಆ ಲೆವೆಲಿಗೆ ತಗೊಂಡೋಗಿದ್ದೀರಾ. ಅದರ ಸಂಪೂರ್ಣ ಕೀರ್ತಿ ನಿಮಗೆ ಲಭಿಸುತ್ತೆ. ಅಲ್ಲಿ ಜನರು ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿಯವರು ಕೂಡ ಡಾಕ್ಟರ್ ಫಾತಿಮಾ ಅಂತ ಒಬ್ರು ಇದ್ದಾರೆ, ನಾರ್ಮಲ್ ಡೆಲಿವರಿ ಮಾಡಿಸೋದ್ರಲ್ಲಿ ಫೇಮಸ್ಸು ಅಂತೇಳಿ ಹುಡ್ಕೊಂಡು ಬರೋರು ಕೂಡ ತುಂಬ ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹೌದು, ಬರ್ತಾರೆ. ನನಗೆ ಸುತ್ತ ಕೊಡಗು ಸ್ವಲ್ಪ ದೂರ, ಅಲ್ಲಿಂದ ಬರ್ತಾರೆ. ಚಿಕ್ಕಮಗಳೂರು ಪಕ್ಕದ ಡಿಸ್ಟ್ರಿಕ್ಟು, ಅಲ್ಲಿಂದ ಕೂಡ ಬರ್ತಾರೆ. ಮಂಗಳೂರು ಈಸ್ ದ ಅನದರ್ ಡಿಸ್ಟ್ರಿಕ್ಟು, ಅಲ್ಲಿ ಉಪ್ಪಿನಂಗಡಿ ಆ ಕಡೆಯಿಂದನೂ ಜನ ಬರ್ತಾರೆ. ಇವನ್ ಹಾಸನ್ ಸಿಟಿಯಿಂದ ನನ್ನ ಕಡೆಗೆ ಬಂದುಬಿಡ್ತಾರೆ. ಏನು ಹೇಳ್ತಾರೆ ಕೆಲವರು, ಅವರು ಕಂಫರ್ಟಬಲ್ ಇರುತ್ತೆ ನಿಮ್ಮ ಹತ್ರ, ನೀವೇ ಮಾಡ್ತೀರಾ, ನಮ್ಗಲ್ಲಿ ಕಂಫರ್ಟಬಲ್ ಅನ್ಸೋದಿಲ್ಲ, ನಿಮ್ಗೆ ಇಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ. ಕೆಲವರು ತುಂಬ ರಿಚ್ ಇರೋರು ಬಂದುಬಿಡ್ತಾರೆ, ನಾರ್ಮಲ್ ಡೆಲಿವರಿ ಬಂದುಬಿಡ್ತಾರೆ. ಲೈಕ್ ನಾನು ಅಷ್ಟು ಅವ್ರು ಎಲ್ಲಿ ಬಂದರು, ಹೇಗೆ ಬಂದರು, ಯಾವ ಕಾರಲ್ಲಿ ಬಂದರು ಅಂತ ನಾನೇನು ನೋಡೋಕ್ಕೆ ಹೋಗಲ್ಲ. ನನಗೆ ಪೇಷಂಟ್ ಬಂದರು ನೋಡ್ತೀನಿ, ಆಗುತ್ತೆ, ಮಾಡಿಕೊಡ್ತೀನಿ ಡೆಲಿವರಿ ಅಂತ ಹೇಳ್ತೀನಿ. ಅವ್ರು ಮಾಡಿಸ್ಕೊತಾರೆ. ಮಾಡಿಸ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ, ನಾವು ಅಲ್ಲಿ ಹೋಗಿದ್ವಿ, ನರ್ಸಿಂಗ್ ಹೋಮಲ್ಲಿ ಹೋಗಿದ್ವಿ, ನಾವು ಅಷ್ಟು ಹೋಗಿ ಅಲ್ಲಿ ಸುಮ್ಮನೆ ಅಲ್ಲಿ ತನಕ ಹೋದ್ವಲ್ಲ ನರ್ಸಿಂಗ್ ಹೋಮ್ವರೆಗೂ, ಇಲ್ಲೇ ಮಾಡ್ಕೋಬೋದಾಗಿತ್ತು ನಾವು ಅಂತ ಆಮೇಲೆ ಅವ್ರು ಹೇಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಯಾರಿಂದಲೂ ಕೂಡ ದುಡ್ಡನ್ನು ತೆಗೆದುಕೊಳ್ಳದೆ ಇಷ್ಟು ಹೆರಿಗೆಗಳನ್ನು ಮಾಡಿದ್ದೀರಿ ಅಂತಂದರೆ ಅದು ಸಾಮಾನ್ಯವಾದ ಸಾಧನೆ ಅಲ್ಲವೇ ಅಲ್ಲ. ಬಹುಶಃ ಒಂದು 10 ಜನ ವೈದ್ಯರಿದ್ರು ಕೂಡ ಇಷ್ಟು ಕೆಲಸ ಆಗ್ತಿತ್ತೋ ಇಲ್ಲೋ, ಒಬ್ಬರೇ ಮಾಡ್ತೀರಾ? ಹೆಂಗೆ ಸಾಧ್ಯ? ಅಂದರೆ ಇಷ್ಟು ಕೇಸಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಯಾವ ಟೈಮಲ್ಲಿ ನೋಡ್ತಿದ್ರಿ? ಅಥವಾ ಟೈಮ್ ಅದು ಕಷ್ಟ ಆಗ್ತಿರ್ಲಿಲ್ಲ? ಇದು ನಂದು ಫಸ್ಟು ಇದು ಪ್ರಾಥಮಿಕ ಆರೋಗ್ಯ ಘಟಕವಾಗಿತ್ತು. ಒಂದು ಸಣ್ಣ ಹಾಸ್ಪಿಟ್ಲ್ ಇತ್ತು. ಸ್ಟಾಫು ಅಷ್ಟು ಕೂಡ ಇರಲಿಲ್ಲ ನನ್ನ ಹತ್ರ. ನಾನು ಹೇಳಿದ್ನಲ್ಲ, ಒಂದು ಗ್ರೂಪ್ ಡಿ ಮಾತ್ರ ಇದ್ದು, ಮತ್ತು ನನಗೆ ಫೀಲ್ಡ್ಗೆ ಹೋಗೋವಂಥ ಸ್ಟಾಫ್ ಇದ್ದರು ಅಷ್ಟೇ. ಸ್ಟಾಫ್ ನರ್ಸಸ್ ಅಂತ ನನಗೆ ಹೆಲ್ಪ್ ಮಾಡೋವಂಥ ನರ್ಸಸ್ ಇರಲಿಲ್ಲ. 2011ನಲ್ಲಿ ನಿಮ್ಮ ಹಾಸ್ಪಿಟಲ್ನ 24x7 ಹಾಸ್ಪಿಟಲ್ ಮಾಡ್ತೀವಿ, ನಿಮಗೆ 1-2 ನರ್ಸು 3 ಜನ ನರ್ಸ್ ಕೊಡ್ತೀವಿ ಅಂತ ಹೇಳಿ, ಅದನ್ನು ಬಿಕಾಸ್ ಐ ಆಮ್ ಕಂಡಕ್ಟಿಂಗ್ ಡೆಲಿವರೀಸ್ ಅವರು 24x7 ಹಾಸ್ಪಿಟಲ್ ಅಂತ ಬೇರೆ ಕಡೆ ಇದ್ದಿದ್ದನ್ನು ಶಿಫ್ಟ್ ಮಾಡಿಬಿಟ್ಟು ನನಗೆ ನರ್ಸಸ್ ಕೊಟ್ಟರು. 3 ನರ್ಸಸ್ ಆ್ಯಸ್ ಪರ್ ದ ನಾರ್ಮ್ಸ್ ಅವರು ಬಂದರು. ಆಮೇಲೆ ನಂದು ವರ್ಕ್ ಜಾಸ್ತಿ ಆಗ್ತಾನೆ ಹೋಯಿತು, ಡೆಲಿವರೀಸ್ ಜಾಸ್ತಿ ಆಗ್ತಾನೆ ಹೋಯಿತು. ಪರ್ ಮಂತ್ 30, 40, 50 ಆ ಥರ ಡೆಲಿವರೀಸ್ ಆಗ್ತಿತ್ತು. ಒಂದಿನಕ್ಕೆ ಒಂದಾರು ಇರುತ್ತೆ, 1 or 2 ಇರುತ್ತೆ.
ಸೊ ಆ ಥರ ನಾವು ವರ್ಕ್ ಮಾಡ್ತಾ ಹೋದ್ವಿ. ನಮ್ಮ ಸ್ಟಾಫು ಕೂಡ ನನ್ನ ಜೊತೆ ಕೋಆಪ್ರೇಟ್ ಮಾಡಿದ್ರು. ಡ್ಯೂಟೀಸು ನಾವು ರಜೆ ಇಲ್ದಿರ ಈ ಕೇಸ್ ಇರುತ್ತೆ, ಹೇಗೆ ರಜೆ ತೊಗೊಳಕ್ಕಾಗುತ್ತೆ? ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹೇಗೆ ರಜೆ ತೊಗೊಳಕ್ಕಾಗುತ್ತೆ? ಹಾಗಾಗಿ ನಾನು 9 ಮಂತ್ಸ್ ನೋಡಿರ್ತೀನಿ, ಮೇಡಮ್ ಪ್ಲೀಸ್ ಬನ್ನಿ, ಮೇಡಮ್ ಪ್ಲೀಸ್ ಬಂದು ಮಾಡಿಕೊಡಿ ಅಂತಾರೆ. ಆ ಥರ ಕೇಸಸ್ನ ನಾನು ಬಿಟ್ಕೊಡೋಕ್ಕೂ ಆಗಲಿಲ್ಲ. ಸೊ ಎಲ್ಲಿ ಕಳಿಸೋದು? ಇಲ್ಲ ಮೇಡಮ್, ನೀವು 9 ಮಂತ್ಸ್ ನೋಡಿದ್ದೀರಾ, ನೀವೇ ಮಾಡಿಕೊಡ್ಬೇಕು. ಹಂಗಾಗಿ ನಾನು ರಜೆ ತಗೊಳ್ಳೋಕ್ಕೂ ಆಗಲಿಲ್ಲ. ಸುಮಾರು ನಾನು ಯಾವುದೇ ರಜೆ ತಗೊಳ್ದಿರ ಸುಮಾರು ವರ್ಷ ವರ್ಕ್ ಮಾಡಿದೆ. ಡೇ ಆ್ಯಂಡ್ ನೈಟ್ 24/7 ಆಗೋಯಿತು. 24 ಅವರ್ಸ್ ನನಗೆ ಕಾಲ್ಸ್ ಇರ್ತಾಯಿತ್ತು. ನರ್ಸಸ್ ಡ್ಯೂಟಿ ಮಾಡ್ತಿದ್ರು, ಮೇಡಮ್ ಕೇಸ್ ಬಂತು ಅಂತ ಹೇಳೋದು. ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸು ಇರುತ್ತೆ. ಲೈಕ್ ಹೆರಿಗೆ ಆಗಿದ ತಕ್ಷಣ ಅಲ್ಲಿಗೆ ಮುಗಿದಿರೋದಿಲ್ಲ. ಮೇಡಮ್ ಅವ್ರು ಸುಸ್ತಾಗ್ಬಿಟ್ಟಿದ್ದಾರೆ, ಮೇಡಮ್ ಇವ್ರಿಗೆ ಇದಾಗ್ತಿದೆ ಅದಾಗ್ತಿದೆ, ಆ ಥರ ಎಲ್ಲ ಕಾಲ್ಸ್ ಇರುತ್ತೆ ನಮಗೆ. ಇವನ್ ಮಗು ಹಾಲು ಕುಡಿಲಿಲ್ಲ ಅಂದರೂ ಒಂದು ಕಾಲ್ ಮಾಡ್ತಾರೆ, ಮೇಡಮ್ ಮಗು ಹಾಲೇ ಕುಡ್ದಿಲ್ಲ, ಮೇಡಮ್ ಮಗು ಯೂರಿನ್ನೇ ಪಾಸ್ ಮಾಡಿಲ್ಲ. ಮಿಡ್ ನೈಟ್ಸ್ ಕಾಲ್ಸ್ ಬರುತ್ತೆ. ನಾನ್ ಸ್ಟಾಪ್ ನನ್ನ ಫೋನು ಓವರ್ ದ ನೈಟ್ ರಿಂಗ್ ಆಗ್ತಾ ಇರುತ್ತೆ. ನಾನು ಆದಷ್ಟು ಹೇಳಿರ್ತೀನಿ, ನೀವು ಎಷ್ಟೊತ್ತಿಗಾರ ಕಾಲ್ ಮಾಡಿ, ನಾನು ನಿಮಗೆ ಅಡ್ವೈಸ್ ಕೊಡ್ತೀನಿ. ಈಗ ಮಗು ವಾಂತಿ ಮಾಡ್ಕೊಳ್ತು, ಅವ್ರು ಹೆದರ್ಕೊಂಡು ಬಿಡ್ತಾರೆ, ವಾಂತಿ ಮಾಡ್ಕೊಂಡ್ಬಿಟ್ಟಿದೆ, ಮೂಗಿಂದ ಎಲ್ಲ ಹಾಲು ಬಂದುಬಿಡ್ತು. ಆವಾಗ ನಾವು ಫೋನಲ್ಲೇ ಗೈಡ್ ಮಾಡಿದ್ವಿ, ಎತ್ಕೊಳ್ಳಿ ಮಗುಗೆ ಈ ಥರ ಮಾಡಿ, ಕ್ಲೀನ್ ಮಾಡಿ, ನೀವೇ ಉಸಿರು ಕಟ್ಟುತ್ತೆ, ಮಗು ತೊಂದರೆ ಆಗುತ್ತೆ, ಜೀವನೂ ಹೋಗ್ಬೋದು, ಸೊ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿಬಿಟ್ಟು ತಕ್ಷಣ ಅಟೆಂಡ್ ಮಾಡ್ತೀವಿ ನಾವು. ನಾನು ಅಟೆಂಡ್ ಮಾಡ್ತೀನಿ, ಎವ್ರಿ ಕಾಲ್ ನಾನು ಅಟೆಂಡ್ ಮಾಡ್ತೀನಿ. ಪೇಷಂಟ್ದು ಸಾವಿರಾರು ಕಾಲ್ಸ್ ಬರುತ್ತೆ. ತಾಯಿ ಮನೆಗೆ ಹೋದ್ಮೇಲೂ ಕೂಡ ನನಗೆ ಫೋನ್ ಮಾಡಿ ಹೇಳಿ, ಅಕಸ್ಮಾತ್ ಬ್ಲೀಡಿಂಗ್ ಇದ್ದರೆ ನನಗೆ ಹೇಳಿ, ಏನಾರ ಸುಸ್ತಾದರೆ ನನಗೆ ಹೇಳಿ. ಕೆಲವೊಮ್ಮೆ ಅವರು ಕರ್ಕೊಂಡು ಹೋಗಿದ ತಕ್ಷಣ ಸ್ನಾನ ಮಾಡಿಸ್ಬಿಡ್ತಾರೆ, ಸ್ನಾನ ಮಾಡಿಸಿದ ತಕ್ಷಣ ಅಲ್ಲೇ ಬಿದ್ದೋಗ್ಬಿಟ್ರು ಅಂತ ಫೋನ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಅಡ್ವೈಸ್ ಕೊಡಬೇಕು ಅವ್ರಿಗೆ. ಹೇಗೆ ನಾವು ಅವರನ್ನು ಜೀವ ಉಳಿಸೋದಕ್ಕೆ ಮನೆಯಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡು ನೆಕ್ಸ್ಟ್ ನಾವು ಅದನ್ನು ಶಿಫ್ಟ್ ಮಾಡ್ಕೋತೀವಿ ಕೇಸಸ್ನ. ಈಗ ನೀವು ಹೇಳಿದ್ರಿ ಸಾಕಷ್ಟು ಚಾಲೆಂಜಿಂಗ್ ಒಂದಷ್ಟು ಘಟನೆಗಳನ್ನು ನಾವು ತೊಗೊಂಡಿದ್ದೀವಿ ಅಂತ. 10,000 ಹೆರಿಗೆ ಅಂತಂದರೆ ಸುಮ್ಮನೆ ಮಾತಲ್ಲ. ಇಷ್ಟರಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಇರುತ್ತೆ, ಅಥವಾ ಪ್ರೀಮೆಚೂರ್ ಆಗಿರುತ್ತೆ, ಹೌದು, ಮಗು ಸತ್ತೋಗಿರುತ್ತೆ. ಹೌದು. ಆ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸ ಮಾಡ್ತಿರ್ತೀರಿ, ಮಾನವೀಯತೆ ಅದೆಲ್ಲವೂ ಕೂಡ ನಂತರ. ಯಾವ್ದಾದ್ರು ಒಂದು ಜೀವನಾದ್ರೂ ಉಳಿಸೋಣ, ಮೊದಲು ತಾಯಿ ಜೀವಕ್ಕೆ ಆದ್ಯತೆಯನ್ನ ಕೊಡೋದು ಸಾಮಾನ್ಯ. ಹೌದು. ಈ ಸಿಚುವೇಶನ್ಸ್ ಅಲ್ಲಿ ನನ್ನ ಕೈಲಿ ಆಗತ್ತಾ, ಅಥವಾ ಅಲ್ಲಿ ಕಳಿಸ್ಬೇಕಾಗಿತ್ತಾ, ಅಥವಾ ತಪ್ಪಾಯ್ತಾ, ಈ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ಸ್ ಏನಾದ್ರು ನಡೆದಿದೆಯಾ, ಅದನ್ನ ನೆನೆಸ್ಕೊಳ್ಬಹುದಾ? ಆ ಥರ ಆಗಿದೆ. ಕೆಲವು ಇನ್ಸಿಡೆನ್ಸಸ್ ಹೇಗಾಗಿದೆ ಅಂದರೆ ಪ್ರೀಮೆಚೂರ್ ಡೆಲಿವರೀಸ್ ಆಗೋಗ್ಬಿಟ್ಟಿದೆ. ಈಗ ಬಂದುಬಿಟ್ಟಿದೆ, ಇನ್ನು 5 ಮಿನಿಟ್ಸಲ್ಲಿ ಡೆಲಿವರಿ ಆಗುತ್ತೆ. ಅದು ಏನು ನಾವು ಉಳಿಸೋಕ್ಕೂ ಆಗೋದಿಲ್ಲ. 1.6 kgs ಮಗು, ಅದು ಎಷ್ಟು ಕಷ್ಟಪಟ್ಟರೂ ಉಸಿರಾಡೋದಿಲ್ಲ, ಅದು ಹುಟ್ಟುಬಿಡುತ್ತೆ. ನಾವು ಭಾಳ ಶ್ರಮ ಪಟ್ಟಿದ್ದೀವಿ ಉಸಿರಾಡಿ ಮಗುನ ಉಳಿಸಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡೋಣ ಅಂತ. ಆದರೂ ಕೆಲವೊಮ್ಮೆ ಉಳಿಯೋದಿಲ್ಲ ಮಕ್ಕಳು. ಅದು ಆ ಥರ ಆಗಿದೆ ಪ್ರಿಮೆಚೂರ್ ಡೆಲಿವರೀಸು. ಇನ್ನೊಂದು ಕೇಸು ಮನೆಯಲ್ಲೇ ತುಂಬ ಫುಲ್ ಟರ್ಮ್ ಮನೆಯಲ್ಲೇ ತುಂಬ ಬ್ಲೀಡಿಂಗ್ ಆಗಿಬಿಡ್ತು. ಬಾತ್ರೂಮಲ್ಲಿ ಬಾತ್ರೂಮ್ ತುಂಬ ಬ್ಲಡ್ ಇದೆ ಮೇಡಮ್ ಅಂತ ಹೇಳಿ ಕರ್ಕೊಂಡು ಬಂದರು. ಅದು ಆಲ್ರೆಡಿ ಮಗು ಒಳಗೆ ಸತ್ತಿತ್ತು. ಅದೊಂದು ಘಟನೆ ಆಗಿತ್ತು. ಇನ್ನು ಕೆಲವು ಮಗು ಒಳಗೆ ಸತ್ತಾಗ ನೀವು ಅಲ್ಲಿ ಆಪರೇಷನ್ ಕೂಡ ಮಾಡೋದಕ್ಕೆ ಏನೋ ಇಲ್ಲ, ಮಾಡೋದಿದ್ದಿಲ್ಲ. ನಾನು ನಾರ್ಮಲ್ ಡೆಲಿವರಿ ಮಾಡಿ ಮಗುನ ತೆಗೆದು ತಾಯಿನ ಉಳಿಸ್ಕೊಟ್ಟಿದ್ದೀವಿ. ಸೊ ಇನ್ನು ಕೆಲವೊಮ್ಮೆ ತೋಟದವರು, ಅವರು ಆಲ್ರೆಡಿ ಅವ್ರಿಗೆ 3rd ಮ್ಯಾರೇಜ್. ಅದು ಆ ಲೇಡಿಗೆ ರಕ್ತ ತುಂಬ ಕಡಿಮೆ ಇತ್ತು. ಡೆಲಿವರಿ ಮಾಡಿದೆ ನಾನು, ತೋಟದವರು ಸುಸ್ತಾಗ್ತಿದೆ ಅಂತ ಹೇಳಿದ್ರು. ಆಮೇಲೆ ಹಾಸನ್ಗೆ ಶಿಫ್ಟ್ ಮಾಡಿಸಿದ್ವಿ. ಅಲ್ಲಿ ಕೂಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರಿಗೆ ಬ್ಲಡ್ ಹಾಕಿಬಿಟ್ಟು, ಮೇಡಮ್ ಈಗ ಅವರು ಸೆಟ್ಲ್ ಆಗಿದ್ದಾರೆ, ಯು ಗೋ ಹೋಮ್, ನೀವು ಹೋಗಿ ಪರವಾಗಿಲ್ಲ, ಮನೆಗೆ ಉಳ್ಕೋತಾರೆ, ಹೋಗಿ. ನೀವೇ ಕರ್ಕೊಂಡು ಹೋಗಿ? ಹಾಂ, ನಾನೇ ಕರ್ಕೊಂಡೋಗಿ ಅವರಿಗೆ ಬಿಟ್ಟು. ಅವ್ರ ಹಸ್ಬೆಂಡ್ ತುಂಬಾ ವಯಸ್ಸಾಗಿತ್ತು, ಮುತ್ಕ, ಅವ್ರಿಗೆ ಹೋಗೋಕ್ಕೂ ಪರಿಸ್ಥಿತಿ ಇರಲಿಲ್ಲ. ನಾನೇ ಕರ್ಕೊಂಡೋಗಿ ಅವ್ರಿಗೆ, ನಾನು ನಮ್ಮ ಹಸ್ಬೆಂಡ್ ಹೋಗಿ ಅವ್ರನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಿಟ್ಟು, ಅಲ್ಲಿ ಬ್ಲಡ್ ಹಾಕಿದ ಮೇಲೆ ಆಮೇಲೆ ನಾವು ಮನೆಗೆ, ಮೇಡಮ್ ನೀವು ಹೋಗಿ, ಏನಾಗಲ್ಲ, ಹೋಗಿ ಉಳ್ಕೋತಾರೆ ಅಂತ ಅಲ್ಲಿ ಡಾಕ್ಟ್ರು ಹೇಳಿದರು. ಆಗ ನಾವು ಮನೆಗೆ ಹೋಗಿದ್ವಿ. ತುಂಬ ಸಂದರ್ಭದಲ್ಲಿ ನಾವು ಅಲ್ಲಿಂದ ಕೇಸಸ್ನ ಆ ಥರ ಶಿಫ್ಟ್ ಮಾಡೋ ಪರಿಸ್ಥಿತಿ ಬಂದಾಗ ನಾನು ಖುದ್ದಾಗಿ ಶಿಫ್ಟ್ ಮಾಡಿ ಬಂದಿದ್ದೀವಿ. ಮತ್ತು ಮಿಡ್ ನೈಟು ಯಾವಾಗ ಕಾಲ್ಸ್ ಬಂದ್ರೂ ನಮ್ಮ ಹಸ್ಬೆಂಡ್ಗೆ ಪ್ಲೀಸ್ ಹೋಗೋಣ, ಪ್ಲೀಸು ಜೊತೇಲಿ ಬನ್ನಿ ಅಂದಾಗ ಅವರು ಬಂದಿದ್ದಾರೆ. ಅವರು ಹೋಗಿ ಕೇಸಸ್ ಅಟೆಂಡ್ ಮಾಡಿ ಬೆಳಗ್ಗೆ ಬಂದಿದ್ದೀವಿ ಮನೆಗೆ. ಮಕ್ಕಳಿಗೆ ಬೀಗ ಹಾಕ್ಕೊಂಡೋಗಿದ್ದೀವಿ, ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ನನ್ನ ಸಮಯವನ್ನು ನನ್ನ ಆಸ್ಪತ್ರೆಗೆ ಅಂತಲೇ ನಾನು ಸ್ಪೆಂಡ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಹೇಳ್ತಾರೆ, ಮನೆಯಲ್ಲಿ ಸ್ವಿಚ್ ಇರೋದು ಎಲ್ಲಿರೋದು ಅಂತಲೇ ಗೊತ್ತಿಲ್ಲ ಅಮ್ಮನಿಗೆ, ಆ ಥರ ಹೇಳ್ತಾರೆ ಮನೆಯಲ್ಲಿ.
ನಿಮಗೆ ಹಾಸ್ಪಿಟಲ್ದೇ ಜಾಸ್ತಿ ಗೊತ್ತು. ನನಗೆ ಹಾಸ್ಪಿಟಲ್ದು ಪ್ರತಿಯೊಂದು ಸ್ವಿಚ್ಚೇ ಆಗಲಿ ಪೈಪ್ಲೈನೇ ಆಗಲಿ ಚೆನ್ನಾಗಿ ಗೊತ್ತಿದೆ, ಮನೆಯದೇ ಗೊತ್ತಿಲ್ಲ. ಅಷ್ಟು ಸಮಯ ನಾನು ಆಸ್ಪತ್ರೆಯಲ್ಲಿ ಕಳೆದಿದ್ದೀನಿ. ನನ್ನ ಹಾಸ್ಪಿಟ್ಲ್ ಇದು ಅಂತ. ಎಲ್ಲಿ ಸಿಗ್ತೀರಾ ಮೇಡಮ್ ಅಂದರೆ ಪಾಳ್ಯದಲ್ಲಿ ಸಿಗ್ತೀನಿ, ಅಲ್ಲಿ ಬನ್ನಿ ಆ ಥರ ಹೇಳ್ತೀನಿ. ನಾನು ಯಾವುದೇ ಸ್ವಂತ ಕ್ಲಿನಿಕ್ ಆಗಲಿ ಮಾಡಿಲ್ಲ. ದುಡ್ಡಿಗೋಸ್ಕರ ದುಡಿಬೇಕು ಮಾಡಿಲ್ಲ, ನಾನು ಯಾವುದು ಆಸೆ ಇಲ್ಲ. ನಾನು ಕೂತ್ಕೊಂಡು ನನ್ನ ಕ್ಲಿನಿಕ್ಕು ಅಥವಾ ನನ್ನ ಸ್ವಂತ ಆಸ್ಪತ್ರೆ ಮಾಡ್ಕೊಂಡಿದ್ದಿದ್ರೇನು ನಡೀತಿತ್ತು. ಬಟ್ ಇಲ್ಲ, ನಾನು ಗೌರ್ಮೆಂಟ್ ಸರ್ವೀಸಲ್ಲಿದ್ದೀನಿ, ನಾನು ಇನ್ನೊಂದಕ್ಕೆ ನಾನು ಕಣ್ಣು ಹಾಕಬಾರ್ದು. ಆ ಥರ ನಾನು ಪೂರ್ತಿ ನನ್ನ ಗೌರ್ಮೆಂಟ್ ಸರ್ವೀಸ್. ಇಷ್ಟೊಂದೆಲ್ಲ ಮಾಡುವಾಗ ಯಾವಾಗಾರು ಅನಿಸಿದೆಯಾ ಅಂದರೆ ಕುಟುಂಬಕ್ಕೆ ಸಮಯ ಕೊಡೋದಕ್ಕಾಗ್ತಾ ಇಲ್ಲ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಎಲ್ಲೋ ಒಂದು ಸ್ವಲ್ಪ ನನ್ನ ಇದು ಅನುಪಸ್ಥಿತಿ ಅನಿಸುತ್ತೆ. ಬಟ್ ಆ ಥರ ಅನಿಸುತ್ತೆ. ಬಟ್ ನಮ್ಮ ಹಸ್ಬೆಂಡ್ ಸ್ವಲ್ಪ ಅವರು ನೋಡ್ಕೋತಾರೆ ಆ ಕಡೆ. ಮತ್ತು ನಮ್ಮ ಮಕ್ಕಳು ತುಂಬ ಕೋಆಪ್ರೇಟಿವ್ ಇದ್ದಾರೆ, ತುಂಬಾ ಕೋಆಪ್ರೇಟಿವ್ ಇದ್ದಾರೆ. ನಮ್ಮ ಮಗಳು ಹಾಗೂ ನನಗೆ ಒಬ್ಬ ಮಗ ಇದ್ದಾರೆ, ಮದೀಹಾ ಮಗಳು, ನಿಹಾಲ್ ಮಗ. ನಾವು ಸ್ವಲ್ಪ ಆ ಕಡೆ ಈ ಕಡೆ ನಮ್ಮ ಮನಸ್ಸು ಅಥವಾ ಗಮನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಬೇರೆ ಯೋಚನೆ ಮಾಡಿದ್ರು ಎಡವಟ್ಟಾಗೋ ಚಾನ್ಸಸ್ ಇರುತ್ತೆ. ಟೋಟಲಿ ಇನ್ವಾಲ್ವ್ ಆಗಿರಬೇಕಾಗತ್ತೆ ನಾವು ಆ ಕೇಸ್ ಬಗ್ಗೆನೇ. ಸ್ವಲ್ಪನೂ ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಸೊ ಕಂಪ್ಲೀಟ್ಲಿ ಆ ಕೇಸ್ ಮುಂದೆ ನಿಂತ್ಕೊಂಡು ನಾವು ಧೈರ್ಯವಾಗಿ ನಿಂತಿರಬೇಕಾಗತ್ತೆ. ಎಷ್ಟೋ ಸಮಯ ಟಫ್ ಅನ್ನಿಸ್ತಿತ್ತು ಡೆಲಿವರೀಸು, ಏನು ಮಾಡೋದು ಹೇಗೆ. ನಾನು ಧೈರ್ಯಗೆಟ್ಟರೆ ಇದು ಮಗು ತಾಯಿ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನಾನು ಧೈರ್ಯಗೆಡಬಾರ್ದು, ಐ ಶುಡ್ ಹ್ಯಾವ್ ಸ್ಟ್ರೆಂತ್ ಆ್ಯಂಡ್ ಗಟ್ಸ್ ಅಂತ ಹೇಳಿ ಸ್ವಲ್ಪ ಹಿಂಗಂದು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಮಗು ಎಷ್ಟೊತ್ತಾದರೂ ಒಂದು ಹಾಫ್ ಆನ್ ಅವರ್ ಡೆಲಿವರಿ ಆಗಲಿಲ್ಲ ಅಂದರೆ 45 ಮಿನಿಟ್ಸ್ ಆಗೋಯಿತು, ಆಗಬೇಕು, ಮಗು ಬರಬೇಕು, ಇಲ್ಲಾಂದರೆ ಮಗುಗೆ ರಿಸ್ಕ್ ಆಗುತ್ತೆ. ಅಂಥ ಟೈಮಲ್ಲಿ ನಾನು ಫೋರ್ಸೆಪ್ಸು ಆಮೇಲೆ ಸಕ್ಷನ್ನು ಹಾಕಿ ಮಗುನ ತೆಗಿಬೇಕು. ಒಂದೊಂದು ಸತಿ ನಾವು ಎಕ್ಸ್ಪೆಕ್ಟ್ ಮಾಡ್ದಾಗೆ ಇರೋದಿಲ್ಲ, ಮಗು ಉಲ್ಟಾ ತಿರುಗಿಬಿಟ್ಟಿರುತ್ತೆ, ಇರೋ ಪೊಸಿಷನಲ್ಲೇ ಇರೋದಿಲ್ಲ, ಟರ್ನ್ ಆಗೋಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಮಗು ಬರೋದಿಲ್ಲ, ತೆಗಿಲೇಬೇಕು. ಎರಡು ಜೀವಂತವಾಗಿ ಒಂದು ಹೊಟ್ಟೆಯಿಂದ ಒಂದು ಮಗುನ ಜನನ ಕೊಡೋದು ನಿಜವಾಗಲೂ ಚಾಲೆಂಜಿಂಗ್ ಅನಿಸುತ್ತೆ. ಬಹಳ ಖುಷಿಯಾಗುತ್ತೆ, ಮಾತ್ರ ತುಂಬ ಖುಷಿಯಾಗುತ್ತೆ. ಸಕ್ಸಸ್ ಆಗೋಗ್ಬಿಟ್ರೆ ಡೆಲಿವರಿ ತುಂಬ ಖುಷಿಯಾಗುತ್ತೆ. ಒಂದು ಮಗು ಹೊರಗಡೆಗೆ ಬಂದಾಗ ಅದು ಇದಾದಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ, ಸಕ್ಸಸ್ ಆಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಅದು ತೆಗಿಯೋವರೆಗೂ ಟಫ್ ಡೆಲಿವರೀಸು ಸ್ವಲ್ಪ ಹಿಂಸೆ ಅನಿಸುತ್ತೆ. ನಾನು ತುಂಬ ಅಲ್ಲೇ ನಿಂತ್ಕೊಂಡು ಪ್ರೇಯರ್ ಮಾಡ್ಕೋತಾ ಇರ್ತೀನಿ, ದೇವರೇ ಎರಡು ಜೀವನ ಕಾಪಾಡು, ಎರಡು ಬೇರೆ ಮಾಡು, ಜೀವಂತವಾಗಿ ತಾಯಿ ಮಗುನ ಬೇರೆ ಮಾಡು, ಮತ್ತು ರಕ್ತಸ್ರಾವದಿಂದ ಕಾಪಾಡು. ಅಲ್ಲಾಗೆ ನಾನು ಪ್ರೇ ಮಾಡ್ತೀನಿ. ಬ್ಲೀಡಿಂಗ್ ಆಗಬಾರ್ದು, ಒಂದು ಸ್ತ್ರೀಗೆ ಬ್ಲೀಡಿಂಗ್ ಆಗಬಾರ್ದು. ಬ್ಲೀಡಿಂಗ್ ಒಂದು ಕಾಪಾಡಿದ್ರೂ ಸಾಕು ದೇವರು, ಅದು ಡೆಲಿವರಿ ಸಕ್ಸಸ್ ಆದಾಗೆ. ಬೇರೆ ಏನು ಕಾಂಪ್ಲಿಕೇಶನ್ಸು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬಹುದು, ಆದರೆ ಬ್ಲೀಡಿಂಗ್ ಆದಾಗ ನಾವು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಅದು ಹಾಫ್ ಆನ್ ಅವರಲ್ಲಿ 1 ಅವರಲ್ಲಿ ಸೀರಿಯಸ್ ಆಗೋಗ್ತಾರೆ. ನಾವು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಬ್ಲಡ್ ಹಾಕಿಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಕ್ರಿಟಿಕಲ್ ಆಗೋಗ್ತಾರೆ. ಸೊ ನಾವು ತುಂಬ ಬೇಡ್ಕೊಡೋದು ದೇವ್ರ ಹತ್ರ, ಒಂದು ಸ್ತ್ರೀ ಆದಮೇಲೆ ರಕ್ತಸ್ರಾವದಿಂದ ಕಾಪಾಡು, ಈ ಡೆಲಿವರಿನ ಸಕ್ಸಸ್ ಆಗಿ ಆಗೋ ಥರ ಅಂತ ಹೇಳಿ ನಾನು ತುಂಬ ಪ್ರೇ ಮಾಡ್ಕೊಂಡು ಮಾಡ್ತೀನಿ. ಪ್ರತಿನಿತ್ಯ ನಾವೆಲ್ಲ ಲೈಕ್ ನಾನು ನಮ್ಮ ಸ್ಟಾಫು ಈಗ ಯಥಾ ರಾಜ ತಥಾ ಪ್ರಜಾ ಅಂತ ನಾವು ಸರಿ ಇದ್ದರೆ ಸ್ಟಾಫು ಅದೇ ಭಾವನೆ ಅವ್ರಿಗೂ ಬರುತ್ತೆ, ನಾವು ಅದೇ ಭಾವನೆ ಅವ್ರಿಗೂ ಬರೋ ಹಾಗೆ ಮಾಡಬೇಕು. ಸೊ ನಮ್ಮ ಸ್ಟಾಫ್ ಅದೇ ರೀತಿ ನಿಂತಿರ್ತಾರೆ, ರೆಡಿಯಾಗಿ ನಿಂತಿರ್ತಾರೆ, ಯಾವ ಟೈಮಲ್ಲಿ ಏನು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ಅವರೊಂದು ಕೈ ಹಾಕಿರ್ತಾರೆ, ನಾನೊಂದು ಕೈ ಹಾಕಿರ್ತೀನಿ. ಸೊ ಸಪೋರ್ಟ್ ಮಾಡ್ತಾರೆ. ಮೈ ಸ್ಟಾಫ್ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಕೆಲವೊಮ್ಮೆ ನೈಟ್ ಟೈಮ್ಸು ನಮ್ಮ ಹಸ್ಬೆಂಡ್ ಕೂಡ ನಮ್ಮ ಜೊತೆಯಲ್ಲಿ ನಿಂತಿರ್ತಾರೆ. ನೀನು ಮಗು ಕಡೆ ನೋಡ್ಕೊ, ಮಗುನ ತೆಗಿಯೋದು ನೋಡ್ಕೊ, ನಾನು ತಾಯಿಗೆ ನೋಡ್ಕೋತೀನಿ ಅಂತಾರೆ. ಹೀಲ್ ಬಿ ಅಟ್ ದ ಹೆಡ್ ಎಂಡ್ ಆಫ್ ದ ಮದರ್. ಸೊ ನಾನು ಡೆಲಿವರೀಸ್ ಮಾಡಿದ್ದೀನಿ. ಒಂದು ಸತಿ ವೆರಿ ಯಂಗ್ ಗರ್ಲ್, 25, ಫಸ್ಟ್ ಡೆಲಿವರಿ, BP 130, ನಾರ್ಮಲ್ BP, ದಟ್ಸ್ ನಾಟ್ ಬಿಗ್. ಕನ್ವಲ್ಷನ್ಸ್ ಶುರುವಾಗೋಯಿತು, ಎಕ್ಲಾಮ್ಸಿ ಅಂತ ನಾವು ಹೇಳ್ತೀವಿ, ಟೇಬಲ್ ಮೇಲಿನ ಕನ್ವಲ್ಷನ್ಸು ಶುರುವಾಯಿತು. ಮಗು ಬರ್ತಾ ಇದೆ, ತಾಯಿಗೆ ಕನ್ವಲ್ಷನ್ಸು. ಓಕೆ, ಅಂಥ ಪರಿಸ್ಥಿತಿ ಆಗೋಯಿತು. 2 o'clock in the midnight. ದೆನ್ somehow we managed, conducted ಡೆಲಿವರಿ ಸಕ್ಸಸ್ಫುಲಿ. ಅದಾದಮೇಲೆ ನಾವು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ್ವಿ ಆ ಕೇಸು.
20 ವರ್ಷದಿಂದ 10,000 ಡೆಲಿವರಿ ಅಂತಂದರೆ ಒಂದು ರೀತಿಯಾಗಿ ಮಿರಾಕಲ್ ಅಂತಲೇ ಹೇಳ್ಬೋದು. ಈ ಸಂದರ್ಭ ನಿಮಗೆ ಅನಿಸಿದೆಯಾ ಯಾವಾಗಾದ್ರೂ ಇಷ್ಟು ಡೆಲಿವರಿ ಮಾಡಿದ್ದೀನಿ, ನಾನು ಏನಾದರೂ ಮುಂದಕ್ಕೆ ಹೋದಿ ಗೈನಕಾಲಜಿಸ್ಟು ಅಥವಾ ಇನ್ನೊಂದೇನೋ ಆಗಿದ್ದಿದ್ರೂ ಕೂಡ ಇಷ್ಟೊಂದೆಲ್ಲ ಮಾಡ್ತಿದ್ನೋ ಇಲ್ವೋ ಅಥವಾ ಅಂತ ಅನಿಸಿದ್ದುಂಟಾ ಯಾವಾಗಾದ್ರೂ? ಅಥವಾ ಬಹುಶಃ ಸರ್ಕಾರಿ ಆಸ್ಪತ್ರೆಗೆ ಜನರ ಸೇವೆ ಮಾಡಬೇಕು ಅಂತ ಬಂದಿದ್ದಕ್ಕೆ ಈ ಭಾಗ್ಯ ಸಿಕ್ತು ಅಂತ ಅನಿಸಿದೆಯಾ? ಹೌದು ಹೌದು, ಸರ್ಕಾರಿ ಸೇವೆಯಲ್ಲಿ ಅದು ನಾನು ಒಬ್ಬಳೇ ಇಷ್ಟೊಂದು ಡೆಲಿವರೀಸ್ ಮಾಡೋ ಭಾಗ್ಯ ಸಿಕ್ಕಿದೆ ನನಗೆ, ಅದೃಷ್ಟ ಸಿಕ್ಕಿದೆ, ನನಗೆ ಇಷ್ಟು ಜನರ ಸೇವೆ ನೀಡೋ ಅದೃಷ್ಟ ಸಿಕ್ಕಿದೆ. ಅದಕ್ಕೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್ ಆ್ಯಂಡ್ ಮೈ ಫಾದರ್. ಅವರ ಇಚ್ಛೆನ ನಾನು ಪೂರೈಸ್ತಾ ಇದ್ದೀನಿ. ನಾನು ಡ್ಯೂಟಿಗೆ ಪ್ರತಿನಿತ್ಯ ನಾನು ಬೆಳಿಗ್ಗೆ ಹೊರಟಾಗಲೂ ನಮ್ಮ ತಂದೆ ನಂಗೆ ಜ್ಞಾಪಿಸ್ಕೊಂಡೆ ನಾನು ಹೋಗೋದು, ನಾನು ಹೋಗ್ತಾ ಇದ್ದೀನಿ, ನಿಮಗೋಸ್ಕರ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ. ಏನಾಗಿತ್ತು ತಂದೆಯವ್ರಿಗೆ? ನೀವು ತಂದೆಯವರ ಜೊತೆಗೆ ಮಾತನಾಡಿದ್ದು, ನೀವು ಹೆಚ್ಚು ಮಾತಾಡ್ತಿರ್ಲಿಲ್ಲ ಅಂತ ಹೇಳಿದ್ರಿ. ಬಹುಶಃ ನೀವು ಈ ಸೇವೆ ಮಾಡ್ತಾ ಇರುವಾಗ ಅಥವಾ ಡಾಕ್ಟರ್ ಆದಮೇಲೆ ನಿಮ್ಮ ಸೇವೆ ನೋಡಿ ಯಾವತ್ತಾರು ಬಂದು ನಾನು ಅಂದ್ಕೊಂಡಿದ್ದಕ್ಕೂ ನಾನು ನಿನ್ನ ಓದಿಸಿದ್ದಕ್ಕೂ ಸಾರ್ಥಕ ಆಯಿತು ಮಗಳೇ ಅಂತ ಯಾವತ್ತಾರು ಬಂದು ಹೇಳಿದ್ದು? ಅವ್ರಿಗೆ ಬಹಳ ಖುಷಿ ಆಗ್ತಿತ್ತು ನನಗೆ ನೋಡಿದ್ರೆ. ಸೊ ಫಸ್ಟ್ ಯಾವಾಗಲೂ ಹೇಳ್ತಾರೆ, ಫಸ್ಟು ಗಂಡು ಮಗು ಹುಟ್ಟಬೇಕು ಅದು ಇದು ಅಂತ. ನೀನು ಗಂಡು ಮಗುಗಿಂತ ಹೆಚ್ಚು, ದೋ ಯು ಆರ್ ಎ ಗರ್ಲ್ ಬೇಬಿ ಬಾರ್ನ್ ಫಸ್ಟ್ ಇನ್ ದ ಫ್ಯಾಮಿಲಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅಂತ ಹೇಳ್ತಿದ್ರು ಅವರು. ತುಂಬ ಖುಷಿ ಆಗುತ್ತೆ ನನಗೆ ನೋಡಿದ್ರೆ, ತುಂಬ ಖುಷಿ ಆಗ್ತಿತ್ತು ಅವ್ರಿಗೆ. ಅವರು 2010ನಲ್ಲಿ ತೀರೋಗಿದ್ದು. ಆ್ಯಕ್ಚುಲಿ ಮಾರನೇ ದಿವಸ ರಂಜಾನ್ ಹಬ್ಬ ಇತ್ತು. ನಾವು ಹಬ್ಬಕ್ಕೆ ಅಂತ ನಮ್ಮ ತಂದೆ ಕರೆದಿದ್ರು, ನಾವು ಬಂದಿದ್ವಿ. ಅವರು ಚೆನ್ನಾಗಿದ್ದು ಕೂತಿದ್ದವರು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು, ನಮ್ಮ ಮುಂದೆನೇ ಆಯಿತು. ಬಟ್ ನಾವು ಶಿಫ್ಟ್ ಮಾಡಿಸೋಷ್ಟರಲ್ಲಿ ಅವರು ತೀರೋಗ್ಬಿಟ್ರು. ದಟ್ ವಾಸ್ ಎ ಗ್ರೇಟ್ ಲಾಸ್ ಫಾರ್ ಮೀ, ಬಿಕಾಸ್ ಎವ್ರಿ ಡೇ ಐ ಯೂಸ್ ಟು ಶೇರ್. ಅವ್ರ ಜೊತೆಗೆ ತುಂಬ ನಾನು ಮಾತಾಡ್ತಾ ಇದ್ದೆ. ಜ್ಞಾಪಿಸ್ಕೊತೀನಿ, ನಾನು ಈಗಲೂ ಜ್ಞಾಪಿಸ್ಕೊತೀನಿ. ತುಂಬ ದಿನ ಮರೆಯೋಕ್ಕಾಗಲಿಲ್ಲ ನನ್ನ ತಂದೆಗೆ. ನನಗೆ ತುಂಬ ಹಿಂಸೆ ಆಗುತ್ತೆ. ನಮ್ಮ ತಾಯಿ ಇದ್ದಾರೆ, ಸೊ ಶೀ ಪ್ರೇಸ್ ಫಾರ್ ಮೀ. ಅವರು ಪ್ರತಿಯೊಂದು, ಇವತ್ತು ಕೇಸ್ ಇದೆಯಾ? ಹೌದಮ್ಮ ಇದೆ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ, ಸಕ್ಸಸ್ ಕೊಡಲಿ. ಕೇಸು ಆಯಿತಾ ಅಂತ ಕೇಳ್ತಾರೆ. ಮತ್ತು ಶಿ ಆಸ್ಕ್, ಆಯಿತಾ, ಚೆನ್ನಾಗಾಯ್ತಾ, ಓಕೆ, ಒಳ್ಳೆಯದು, ಎಲ್ಲ ಹೆಣ್ಮಕ್ಳಿಗೂ ಚೆನ್ನಾಗಾಗಲಿ ಅಂತ. ಅವರು ಕಂಟಿನ್ಯೂಸ್ ಪ್ರೇ ಮಾಡ್ತಿರ್ತಾರೆ. ಅಲ್ಲ ಹತ್ರ 5 ಟೈಮ್ಸ್ ನಮಾಜ್ ಮಾಡ್ತಾರೆ, ನನಗೋಸ್ಕರ ಪ್ರೇ ಮಾಡ್ತಾರೆ, ನಮ್ಮ ಪೇಷಂಟ್ಸ್ಗೋಸ್ಕರ ಪ್ರೇ ಮಾಡ್ತಾರೆ. ನೀನು ಮಾಡೋ ಎಲ್ಲ ಡೆಲಿವರೀಸಲ್ಲೂ ನಿನಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾರೆ. ಬಹುಶಃ ಅವರ ಆಶೀರ್ವಾದನೂ ಇರ್ಬೋದು ನನಗಿಷ್ಟು ಸಕ್ಸಸ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಪೇರೆಂಟ್ಸ್ ಆ್ಯಂಡ್ ಆಲ್. ಈಗ ಇತ್ತೀಚಿನ ದಿನಗಳಲ್ಲಿ ಹೇಗಾಗೋಗ್ಬಿಟ್ಟಿದೆ ಅಂತಂದರೆ ಡಾಕ್ಟರ್, ನಾರ್ಮಲ್ ಡೆಲಿವರೀಸ್ ಅನ್ನೋದೇ ಮರೆಯಾಗ್ತಿದೆಯಾ ಅಂತ ಅನ್ನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಸೆಕ್ಷನ್ ಯಾರು ನೋಡಿದ್ರು ಆಪರೇಷನ್ ಫಸ್ಟೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇಂಥ ಟೈಮ್ಗೆ ಆಗಬೇಕು ಅಂತ ಹೇಳ್ತಾರೆ. ನಗರ ಪ್ರದೇಶಗಳಲ್ಲಿ ಈಗಾಗಲೇ ಹಳ್ಳಿಗಳಲ್ಲೂ ಕೂಡ ಇಂತಹ ಬೆಳವಣಿಗೆಗಳಾಗೋದನ್ನು ನೋಡ್ತೀವಿ. ಯಾಕೆ ಈ ಚೇಂಜಸ್ ಆಗಿದ್ದು? ಯಾಕೆ, ಏನು ಕಾರಣ ಅಂತ ಹೇಳ್ತೀರಿ ನೀವು ಒಬ್ಬರು ವೈದ್ಯರಾಗಿ ಇಷ್ಟೊಂದೆಲ್ಲ ಕೇಸಸ್ ಅಟೆಂಡ್ ಮಾಡಿದ್ದೀರಿ? ಒಂದು ಲೇಸಿನೆಸ್ ಅನಿಸುತ್ತೆ. ಕೆಲವು ಲೇಡೀಸ್ ಬರ್ತಾರೆ, ಆಲ್ರೆಡಿ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಲೈಕ್ ನನಗೆ ಆಗುತ್ತಾ, ಡೌಟು, ಆಗುತ್ತಾ ಇಲ್ವಾ, ಆಗುತ್ತಾ ಇಲ್ವಾ ನಾರ್ಮಲ್ ಡೆಲಿವರೀಸ್. ನಾನು ಹೇಳ್ತೀನಿ, ನಿಮ್ಮಿಂದ 50% ಪ್ರಯತ್ನ ಮಾಡಬೇಕು, ನಾವು 50% ಪ್ರಯತ್ನ ಮಾಡ್ತೀವಿ. ಎಲ್ಲ ಡಾಕ್ಟ್ರೇನೇ ಮಾಡಿ, ನಾರ್ಮಲ್ಲೇ ಮಾಡಿ ಅಂತ ಆ ಥರ ಇಲ್ಲ. ನೀವು ಲೈಕ್ ವಾಕ್ ಮಾಡಬೇಕು, ಓಡಾಡಬೇಕು, ಕೆಲಸ ಮಾಡಬೇಕು, ಎಕ್ಸಸೈಸಸ್ ಸ್ವಲ್ಪ ಮಾಡಬೇಕು. ಆವಾಗ ಖಂಡಿತ ನೀವು ಒಂದು ಸಿಸೇರಿಯನ್ನ ಅವಾಯ್ಡ್ ಮಾಡ್ಬೋದು, ನಾರ್ಮಲ್ ಡೆಲಿವರಿ ಮಾಡ್ಬೋದು. ನಮ್ಮ ಹತ್ರ ರೆಗ್ಯುಲರ್ ಚೆಕಪ್ ಬರೋರಿಗೆ ಅವರು ದೇ ವಿಲ್ ಸ್ಟಾರ್ಟ್ ವಾಕಿಂಗ್, ವರ್ಕಿಂಗ್, ಎಕ್ಸಸೈಸಸ್ ಎಲ್ಲ ಮಾಡಿಸ್ತೀವಿ. ಸೊ ದಟ್ ಅವರು ಮಗು ಹೆಡ್ ಫಿಕ್ಸ್ ಆಗಿ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಹೇಳಿ. ನಾನು ಹಾಸ್ಪಿಟ್ಲಲ್ಲೇ ಇಲ್ಲೇ 2 ರೌಂಡು ವಾಕ್ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳಿಬಿಡ್ತೀನಿ. ಸೊ ದೇ ಫಾಲೋ ದಟ್. ಕೆಲವರು ಲೇಜಿ ಇರ್ತಾರೆ, ವಾಕ್ ಮಾಡೋದೇ ಇಲ್ಲ ಮೇಡಮ್, ನಡೆಯೋದೇ ಇಲ್ಲ ಮೇಡಮ್ ಆ ಥರ ಹೇಳ್ತಾರೆ. ಅವ್ರು ಕೆಲವರು ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಎಂಥ ಸಂದರ್ಭಗಳು ಇದ್ದು ಕೆಲವು ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ, ಎದ್ದು ಹೋಗೋಕ್ಕೆ ನೋಡ್ತಾರೆ. ಬೇಡ, ನಂಗೆ ಸಿಸೇರಿಯನ್ ಬೇಕು, ಬೇಡ ನನಗೆ ಸಿಸೇರಿಯನ್, ನಾನು ಸಿಸೇರಿಯನ್ನೇ ಮಾಡಿಸ್ಕೊತೀನಿ. 1-2 ಕೇಸ್ ಎದ್ದು ಹೊರಟೋಗಿದ್ದಾರೆ, ನಾನು ಸಿಸೇರಿಯನ್ನೇ ಮಾಡಿಸ್ಕೊತೀನಿ, ನನ್ನ ಕೈಯಲ್ಲಿ ಬೇಡ, ಭಯ ಅವರಾಗವ್ರೆ ಆ ಥರ ಇದ್ದಾರೆ. ಇನ್ನು ಕೆಲವು ನೋವು ತಡಿಲಾರ್ದಿರ ಕೆಳಗಡೆ ಬಿದ್ದು ಹತ್ತು ಎಲ್ಲ ಮಾಡಿದ್ದಾರೆ. ನಮಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಕೆಲವು ಕೇಸಸ್ಸು. ಕಾಟ್ ಮೇಲಿಂದ ಕೆಳಗಡೆ ಬಂದುಬಿಡ್ತಾರೆ, ಮತ್ತು ಅಲ್ಲಿ ಒದ್ದಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತು ನಾವು ಅವ್ರನ್ನ ಸಮಾಧಾನ ಮಾಡಿ, ಇಲ್ಲ ಯಾಕಂದ್ರೆ ಬಿಪಿ ವೇರಿಯೇಷನ್ ಆಗುತ್ತೆ ಆ ಟೈಮಲ್ಲಿ, ತುಂಬಾ ಚಾಲೆಂಜಸ್ ನೋವು ಇರುತ್ತೆ, ತಡಿಲಾರ್ದಿರ ಕಷ್ಟ ಆಗ್ತಾ ಇರುತ್ತೆ. ಅಷ್ಟು ನಾರ್ಮಲ್ ಡೆಲಿವರಿಗೆ ಅಷ್ಟು ನೋವಿರುತ್ತೆ. ನಾವು ತಡಿಲಾರ್ದಿರ ಹೆಣ್ಣು
ಅವ್ರಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಕೆಳಗಡೆನೂ ಕೂತ್ಕೊಂಡ್ಬಿಟ್ಟು ಕೆಳಗಡೆನೂ ಬಿದ್ದು ಹೊರಳಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡಿ ಟೇಬಲ್ ಮೇಲೆ ಹಾಕಿ ನೀರು ಕುಡಿಸಿ ಎಲ್ಲ ಮಾಡಿ ಒಬ್ಬರು 4 ಜನ ಸ್ಟಾಫು ಫುಲ್ಲು ನಿಂತಿರ್ತೀವಿ, ಅವರು ಹಿಡ್ಕೊಂಡು ನಾವು ಡೆಲಿವರಿ ಮಾಡಿರೋ ಸಂದರ್ಭವೂ ಉಂಟು. ಸೊ ಆ ಥರ ಮಾಡಿದ್ದೀವಿ. ನಿಜ, ಯಾಕಂದರೆ ಡೆಲಿವರಿ ಅಥವಾ ತಾಯ್ತನ ಅನ್ನೋದೇ ಒಂದು ತಾಯಿಗೂ ಕೂಡ ಮರುಹುಟ್ಟು, ಒಂದು ಜೀವ ಭೂಮಿಗೆ ತರುವಂತಹ ಒಂದು ಕೆಲಸವನ್ನು ಕೂಡ ನೀವು ಮಾಡ್ತಿರ್ತೀರಿ. ಹೌದು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ನಿಮ್ಮಂತಹ ವೈದ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೊಡುವಂತಹ ಸಲಕರಣೆಗಳು ಅಥವಾ ಸೌಲಭ್ಯಗಳು ಇನ್ನೂ ಕೂಡ ಹೆಚ್ಚಾದರೆ ಅಲ್ಲಿ ಬರುವಂತಹ ಜನರು ಕೂಡ ಒಂದು ಕಾನ್ಫಿಡೆನ್ಸಲ್ಲಿ ಬರ್ತಾರೆ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಅದು ಸೌಲಭ್ಯಗಳ ಬಗ್ಗೆ ಏನು ಹೇಳ್ತೀರಿ? ಇನ್ನೂ ಹೆಚ್ಚು ಬೇಕು, ನಿಮ್ಮಂತಹ ವೈದ್ಯರಿಗೆ ಇನ್ನೂ ಹೆಚ್ಚು ಸೌಲಭ್ಯ ಕೊಟ್ಟರೆ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ದಾರಿ ಆಗುತ್ತೆ, ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತೀರಿ? ಹೌದು, ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಬೋದು. ನಿಮಗೆ ಕಾನ್ಫಿಡೆನ್ಸು, ನಾಲೆಡ್ಜು ಮತ್ತು ಗಟ್ಸು, ನಾನು ಹೇಳಿದ್ನಲ್ಲ, ಇಷ್ಟಿದ್ರೆ ನೀವು ಎಷ್ಟು ಬೇಕಾದ್ರೂ ಕೆಲಸ ಮಾಡಬಹುದು. ಅದಕ್ಕೆ ನಿಮ್ಗೆ ಏನು ಬೇಕಿದೆ ಸೌಕರ್ಯಗಳನ್ನು ಕೇಳಿದ್ರೆ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ವೇಸ್ಟ್ ಮಾಡಬಾರ್ದು. ಕೆಲವು ಹಾಸ್ಪಿಟಲ್ಸಲ್ಲಿ ಎಲ್ಲನೂ ಇದ್ದೂ ಕೆಲಸ ನಡೆಯಲ್ಲ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ರಿಸೋರ್ಸಸ್ ಏನಿದೆ, ಲೈಕ್ ಮೆಡಿಸಿನ್ಸೇ ಆಗಲಿ ವೇಸ್ಟ್ ಮಾಡಬಾರ್ದು. ಸಲಕರಣೆಗಳು ಇದ್ದೂ ಯೂಸ್ ಮಾಡ್ದಿರ ಇಟ್ಟರೂ ಆಗೋದಿಲ್ಲ. ನನ್ನ ಹತ್ರ 10 BP ಚೆಕ್ ಮಾಡೋ ಮಿಷಿನ್ಸ್ ಇದೆ, 10 ಯೂಸ್ ಮಾಡ್ತಾ ಇರ್ತೀವಿ. ಆಯಿತಾ, ನನ್ನ ಹತ್ರ ಎಲ್ಲನೂ 2-3 ಸೆಟ್ ಇದೆ. ಸೊ ಲೈಕ್ ಆಕ್ಸಿಜನ್ ಸಿಲಿಂಡರ್ಸ್, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಆಮೇಲೆ ಬೇಬಿ ರಿಸಸಿಟೇಷನ್ ಕಿಟ್ಸ್ ಎಲ್ಲ ಡಬಲ್ 3 4 ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ, ಮಾಡಲೇಬೇಕು, ಕಾಣಿಸ್ತಾ ಇರಬೇಕು, ಯೂಸ್ ಆಗ್ತಾ ಇರಬೇಕು. ನಿಮ್ಮ ಒಂದು ಕೆಲಸವನ್ನು ಮೆಚ್ಚಿ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ, ಸಾಕಷ್ಟು ಸನ್ಮಾನಗಳನ್ನು ಮಾಡಿದ್ದಾರೆ, ಸ್ವತಃ ಜಿಲ್ಲಾಧಿಕಾರಿಗಳು ಮೆಚ್ಕೊಂಡಿದ್ದಾರೆ ನಿಮ್ಮ ಕೆಲಸವನ್ನು. ಸೊ ಇದೇ ರೀತಿಯಾಗಿ ಸಾಗಲಿ ನಿಮ್ಮ ಈ ಕೆಲಸ, ಸಮಾಜ ಸೇವೆ ಮತ್ತೊಂದಷ್ಟು ಜೀವಗಳಿಗೆ, ಅಂದರೆ ಪ್ರಪಂಚಕ್ಕೆ ಈ ಜೀವಗಳು ನೋಡೋ ಥರ ಆಗಲಿ, ತಾಯಿ ಮಕ್ಕಳನ್ನು ಉಳಿಸುವಂತಹ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ವೈದ್ಯ ಸೇವೆ ನಿಜಕ್ಕೂ ಯಾವುದಕ್ಕೂ ಕೂಡ ನಾವು ಕಂಪೇರ್ ಮಾಡೋದಕ್ಕಾಗೋದೇ ಇಲ್ಲ. ಎಷ್ಟೋ ತಾಯಿ ಮಕ್ಕಳ ಜೀವವನ್ನು ಉಳಿಸುವಂತಹ ಕೆಲಸ ಮಾಡಿರುವಂತಹ ಡಾಕ್ಟರ್ ಫಾತಿಮಾ ಅವರು ಇವತ್ತಿನ ನಮ್ಮ ಬಾಹುಬಲಿಯಾಗಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.